ಶಾಮೋಲಿ ಪರಿಬನ್ ಇದರಲ್ಲಿ ನಾವು ಈಗ ಎರ್ನಾಕುಲಂ ಕೊಚ್ಚಿಗೆ ಹೋಗ್ತಾ ಇದ್ದೀವಿ. ಸ್ಲೀಪರ್ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. ಇಲ್ಲೋ ಕೊಟ್ಟಿದ್ದಾರೆ, ಹಾಗೆ ಬೆಡ್ಶೀಟ್ ಇದೆ. ಹತ್ತಿರವೀಗ ಟೈಮು 11:15 ಕರೆಕ್ಟಾಗಿ ಬಂದು ಪಿಕಪ್ ಮಾಡಿದ್ದಾರೆ ಸಿಲ್ಕ್ ಬೋರ್ಡ್ ಹತ್ರ. ಸೊ ವಿ ಆರ್ ಗೋಯಿಂಗ್ ಟು ಕೊಚ್ಚಿ ಎರ್ನಾಕುಲಂ. ಸೊ ಬೆಳಗ್ಗೆ ಆಯಿತು, ಈಗ ಇಳಿತಾ ಇದ್ದೀವಿ. ಎರ್ನಾಕುಲಂ ಕೊಚ್ಚಿ ಬಂದಿದೆ, ಲಾಸ್ಟ್ ಸ್ಟಾಪ್ ಇದು. ಸೊ ಎಲ್ಲ ಇಳಿದು ನಮ್ಮ ಲಗೇಜ್ ಇಳಿಸ್ಕೊಂಡು ನೆಕ್ಸ್ಟು ಪೋರ್ಟಿಗೆ ಹೋಗಬೇಕು. ಸೂಪರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಸ್ಸಪ್ಪ, ಸೂಪರಾಗಿದೆ ಶ್ಯಾಮುಲಿ, ಥ್ಯಾಂಕ್ ಯು. ನಮಗೆ ಬಸ್ ಇಳಿತಿದ್ದಂಗೆ ಆಟೋ ಸಿಕ್ತು ಕೊಚ್ಚಿ ಪೋರ್ಟ್ಗೆ ಹೋಗೋಕ್ಕೆ. ಒಳ್ಳೆ ರೀಸನಬಲ್ ರೇಟಲ್ಲಿ ಕರ್ಕೊಂಡು ಹೋದರು ನಮ್ಮನ್ನ. ಇದೇ ಕೊಚ್ಚಿ ಪೋರ್ಟ್ ನೋಡಿ, ಆಲ್ರೆಡಿ ತುಂಬ ಜನ ಬಂದಿದ್ದರು, ವೆಯ್ಟಿಂಗಲ್ಲಿದ್ದಾರೆ. ಅರೇಂಜ್ಮೆಂಟ್ ಸಖತ್ತಾಗಿ ಮಾಡಿದ್ದಾರೆ ವೆಯ್ಟಿಂಗಪ್ಪ, ಖುಷಿ ಆಯಿತು. ಪೋರ್ಟಿಂದ ನಮ್ಗೆ ಆಟೋದವರೇ ಇಲ್ಲಿ ವೆಜ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದುಬಿಟ್ರು ಬ್ರೇಕ್ಫಾಸ್ಟಿಗೆ. ಚೆನ್ನಾಗಿತ್ತು. BTH ವೆಜ್ ರೆಸ್ಟೋರೆಂಟಲ್ಲಿ ತಿಂಡಿ ತಿಂದ್ವಿ. ನಡಿ, ಇಲ್ಲಿಂದ ಈಗ ಪೋರ್ಟ್ಗೆ ವಾಕು. ವೆಯ್ಟ್ ಮಾಡ್ತಾ ಇದ್ದೀವಿ ಪೋರ್ಟಲ್ಲಿ. ವೆಯ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿದೆ, ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿದೆ ಆ್ಯಂಡ್ ಇಟ್ ವಾಸ್ ವೆರಿ ಗ್ರೇಟ್. ಕ್ರೂಸಿಗೆ ಬಂದಿದ್ದೀವಿ, ಎಂಟ್ರ್ ಆಗ್ತಾ ಇದ್ದೀವಿ. ನಮಗೆ ಕಾರ್ಡೆಲ್ಲ ಸಿಕ್ಕಿದೆ ಇಲ್ಲಿ. ದಿಸ್ ಈಸ್ ದ ಅರೈವಲ್ ಸ್ಪಾಟ್. ಕೊಚ್ಚಿನ್ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್ ಅಂತ ಇದೆ, ಸೂಪರ್ ಆಗಿದೆ ಇದು. ಇಲ್ಲಿ ಫೋಟೋ ವೀಡಿಯೋಗೆ ಸಖತ್ ಖುಷಿ ಆಯ್ತು ನಮಗೆ. ಎಲ್ಲೆಲ್ಲಿ ಬೇಕೋ ನಿಂತ್ಕೊಂಡು ಫೋಟೋ ಹೊಡ್ಕೊತಾನೇ ಇದ್ವಿ. ಎಷ್ಟು ತೊಗೊಂಡ್ರೂ ಸಮಾಧಾನ ಇರಲ್ಲ, ಯಾಕಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ತುಂಬ ಚೆನ್ನಾಗಿತ್ತು. ಈಗ ಶಿಪ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಅಲೋ ಇಲ್ಲ, ಸೊ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಚೆಕ್ ಇನ್ ಆದಮೇಲೆ ಈಗ ಲಿಫ್ಟಲ್ಲಿ ಬಂದು ರೂಮ್ಗೆ ಹೋಗಲಿಕ್ಕೆ, ನಮ್ಮದು 4th ಡೆಕ್. ಸೊ ಅಲ್ಲಿಗೆ ಬಂದಿದ್ದೀವಿ, ಹುಡುಕ್ತಾ ಇದ್ದೀವಿ. ಇಲ್ಲಿ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ರೂಮ್ ನಂಬರ್ ಎಲ್ಲ. ಸೊ ಇದನ್ನು ನೋಡ್ಕೊಂಡು ಅಲ್ಲಿ ಹೋದ್ವಿ. ನಮ್ಮದು ಫಸ್ಟ್ ಎಂಟ್ರಿ ಆದ್ದರಿಂದ ಇನ್ನು ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು. ಹಳೆಬ್ರೆಲ್ಲ ಇಳಿದೋದ್ಮೇಲೆ ಕ್ಲೀನ್ ಮಾಡ್ತಾ ಇರ್ತಾರೆ. ನಮ್ಮ ರೂಮ್ದು ಎಲ್ಲಿ ಅಂತ ಹೇಳಿ ನೋಡ್ಕೊಂಡು ಹೋದ್ವಿ. ಚೆನ್ನಾಗಿದೆ, ಡೆಕ್ಕೆಲ್ಲ ಸಖತ್ತಾಗಿದೆ, ನೀಟಾಗಿಟ್ಟಿದ್ದಾರೆ. ಆ್ಯಂಡ್ ಫೈನಲಿ ನಮ್ಮ ರೂಮ್ ಹತ್ರಕ್ಕೆ ಬಂದ್ವಿ. ಅದು ಬಾಗಿಲು ಓಪನ್ ಇದ್ದಿದ್ದರಿಂದ ನಮಗೆ ರೂಮ್ ನಂಬರು ಸ್ವಲ್ಪ ಕಷ್ಟ ಆಗ್ತಿತ್ತು ನೋಡಲಿಕ್ಕೆ. ನೋಡಿ, ಓಪನ್ನೇ ಇದೆ ರೂಮು. ಸಿಕ್ತು ಫೈನಲಿ. ಸೊ ಅವ್ರು ಹೇಳಿದ್ರು ಇಲ್ಲಿ ಲಗೇಜ್ ಇಟ್ಬಿಟ್ಟು ನೀವು ಹಾಗೆ ಹೋಗಿ ನಾವು ಇನ್ನೂ ಕ್ಲೀನ್ ಮಾಡ್ತಿದ್ದೀವಿ ಅಂತ. ನೋಡಿ, ಈ ಥರ ಇದೆ ರೂಮು. 2 ಬೆಡ್ಡು ಕೆಳಗಡೆ ಇದೆ, ಮೇಲ್ಗಡೆ ಅದು ತೆಕ್ಕೊಂಡ್ರೆ ಇನ್ನೂ 2 ಬೆಡ್ ಆಗುತ್ತೆ. ಸೊ 4 ಮೆಂಬರ್ಸ್ಗೆ ಇಷ್ಟು ಚಿಕ್ಕ ರೂಮು. ಇಲ್ಲೇ ಬೀರು ಇದೆ, ಹಾಗೆ ಇದು ಬಾತ್ರೂಮು. ಇದು ಚಿಕ್ಕದಾಗೇ ಇದೆ, ಬಟ್ ಚೆನ್ನಾಗಿದೆ, ಎಲ್ಲ ನೀಟಾಗಿದೆ. ಈಗ ವಾಪಸ್ ನಾವು ಶಿಪ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹೊರಗಡೆಗೆ. ಲಿಫ್ಟ್ ಹತ್ರ ಈ ಥರ ಬೋರ್ಡ್ ಇರುತ್ತೆ, ಯಾವ್ಯಾವ ಡೆಕ್ಕಲ್ಲಿ ಏನೇನಿದೆ ಅಂತ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಹೋಗ್ಬೋದು. ನಮ್ಮ ರೂಮಿಂದ ಈಗ ಲಿಫ್ಟಲ್ಲಿ ಬರ್ತಾ ಇದ್ದೀವಿ. ಸಖತ್ತಾಗಿದೆ ಲಿಫ್ಟ್ ಎಕ್ಸ್ಪೀರಿಯನ್ಸು. ಹಬ್ಬ, ಯಾವುದೋ ಸ್ವರ್ಗದಲ್ಲಿ ಓಡಾಡ್ದಂಗಿದೆ. ನಮ್ಮದಿದು ಕನಸು, ಕ್ರೂಸ್ನಲ್ಲಿ ಹೋಗಬೇಕು ಅಂತ ಇದ್ದಿದ್ದು ಎಷ್ಟೋ ವರ್ಷದ್ದು. ಈಗ ಅದು ನನಸಾಗ್ತಾ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲೆಲ್ಲ ಇವಾಗ ಇನ್ನೂ ಖಾಲಿ ಇದೆ, ಜನ ತೆಕ್ಕೊಂಬಿಡೋಣ ಅಂತ ಬೇಗ ಬಂದ್ವಿ ನಾವು. ಯಾಕಂದರೆ ನಮಗೆ ಮುಂಚೆ 2 ಫ್ಯಾಮಿಲಿ ಚೆಕ್ ಇನ್ ಆಗಿದ್ದಿದ್ದು, ನಾವು 3rd ಫ್ಯಾಮಿಲಿ. ಸೊ ಬೇಗ ಲಗೇಜ್ ಅದು ರೂಮಲ್ಲಿ ಇಟ್ಬಿಟ್ಟು ಸೀದಾ ಒಂದಷ್ಟು ವೀಡಿಯೋ ಶೂಟ್ ಮಾಡೋಣ ಅಂತ ಬಂದ್ವಿ. ಯಾಕಂದ್ರೆ ಇವೆಲ್ಲ ನಮಗೆ ಅಪರೂಪ ಸಿಗೋದು. ಪುನಃ ಹೋಗಬೇಕು ಅಂದರೂ ಈ ಎಕ್ಸ್ಪೀರಿಯನ್ಸ್ ಸಿಗೋಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ವಿಲ್ ಬಿ ಅಲ್ಟಿಮೇಟ್. ಫಸ್ಟ್ ವಿಲ್ ಬಿ ಆಲ್ವೇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಏನಾಗುತ್ತೆ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಹೇಳಿ ಅಷ್ಟು ಇದಾಗಲ್ಲ. ಆದರೆ ಮೊದಲನೇ ಸರ್ತಿ ಇದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರಿಯಲಿ ಸೂಪರಾಗಿದೆ. ಕಾರ್ಡಿಲಿಯಾ ಕ್ರೂಸ್
ನಾವು ಆ ಟೈಮಲ್ಲೇ ಬಂದು ವೀಡಿಯೋ ತೊಗೋತಾ ಇದ್ದೀವಿ. ಸಖತ್ ಖುಷಿ ಆಯ್ತಪ್ಪ ನೋಡ್ತಿದ್ದಂಗೆ. ಆಹಾ ಏನು ಸ್ವರ್ಗದ ಖುಷಿನೋ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ವರ್ಡ್ಸಲ್ಲಿ. ನೋಡಿದ್ರೇ ಖುಷಿ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲು. ಆ್ಯಂಡ್ ಅಲ್ಲೇ ಮೇಲ್ಗಡೆ ಜಕುಝಿನೂ ಇದೆ. ಓಕೆ, ಇದು ಡೆಕ್ 11. 10 ತನಕ ಲಿಫ್ಟ್ ಇರುತ್ತೆ. ಅಲ್ಲಿಂದ ಡೆಕ್ 11ಗೆ ಅದೇ ಮೆಟ್ಲು ಹತ್ಕೊಂಡು ಬಂದ್ವಲ್ಲ, ತೋರಿಸಿದ್ದೀನಲ್ಲ ಬ್ಯಾಕ್ ವೀಡಿಯೋದಲ್ಲಿ, ಆ ಥರ ಬರಬೇಕು. ಇದು 11 ಡೆಕ್ಕಿಂದ ನೋಡಿ ವ್ಯೂ. ನಾವಿಲ್ಲೇ ಚೆಕ್-ಇನ್ ಮಾಡಿದ್ದು ಟರ್ಮಿನಲ್ಲು. ಇಲ್ಲಿ ಚೆಕ್-ಇನ್ ಎಲ್ಲ ಮಾಡಿ ಕಾರ್ಡೆಲ್ಲ ತೊಗೊಂಡು ಅಲ್ಲಿಂದ ವಾಕ್ ಮಾಡ್ಕೊಂಬಂದು ಶಿಪ್ ಹತ್ತಿರ್ತೀವಿ. ಇದು ಡೆಕ್ 11. ಇಲ್ಲಿ ಬಂದುಬಿಟ್ರೆ ವ್ಯೂ ಸಖತ್ತಾಗಿದೆ. ಎಲ್ಲ ಕಡೆ ಫೋಟೋಸ್ ತೊಗೋ, ವೀಡಿಯೋ ತೊಗೋ, ಅದರಲ್ಲೇ ತುಂಬ ಚೆನ್ನಾಗಿರುತ್ತೆ. ಈಗ ಜನ ಬೇರೆ ಇಲ್ಲದೆ ಇರೋದ್ರಿಂದ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಸಿಗುತ್ತೆ. ವಾಪಸ್ ಡೆಕ್ 10ಗೆ ಬಂದ್ವಿ. ಈಗ ಇಲ್ಲಿಂದ ಬ್ಯಾಕ್ ಸೈಡ್ಗೆ ಹೋಗೋಣ ಅಂತ, ಹಿಂಭಾಗ ಹೆಂಗಿದೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಿದೆ, ಉದ್ದಕ್ಕಿದೆ. ನಾವು ಇಲ್ಲಿಂದ ಅರ್ಧ ಡಿಸ್ಟೆನ್ಸು ಇದೆ ಆ್ಯಕ್ಚುಲಿ. ಇದು ಮಧ್ಯದಲ್ಲಿದ್ದೀವಿ. ಮುಂಭಾಗದ ಶಿಪ್ಪಿಂದ ನಾವು ಡೆಕ್ಕಿಗೆ ಬಂದರೆ ಇದು ಸೆಂಟರ್. ಇದು ಸೊ ಬ್ಯಾಕ್ ಸೈಡು ಇರುತ್ತೆ, ಫ್ರಂಟು ಇರುತ್ತೆ. ಇದು ಬ್ಯಾಕಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಡ್ಕೊಂಡು ಹೋಗಲಿಕ್ಕೆ, ಬಟ್ ಚೆನ್ನಾಗಿದೆ. ವಾಕ್ ಮಾಡೋಕ್ಕಂತೂ ಸಖತ್ತಾಗಿರುತ್ತೆ. ನೀಟಾಗಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ವ್ಯೂಗಳು. ಸೊ ಎಷ್ಟು ನೋಡಿದ್ರು ನಮಗೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದ್ದರಿಂದ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೋದೇನೆ. ಜನ ಇಲ್ಲದೇ ಇದ್ದಾಗ ಇನ್ನೂ ಖುಷಿ ತೆಕ್ಕೊಳ್ಳೋಕ್ಕೆ. ಯಾಕಂದರೆ ಬರೀ ನಾವೇ ಇರ್ತೀವಿ. ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಸಿಗುತ್ತೆ. ಇದು ಬ್ಯಾಕ್ ಸೈಡ್ ವ್ಯೂ. ಅಲ್ಲಿ ಕವರಟ್ಟಿ ಇದು ನಿಂತಿದೆ ನೋಡಿ, ಶಿಪ್ಪು. ಅದು ಗೌರ್ಮೆಂಟ್ದು. ಓಕೆ, ಅದು ಇದಕ್ಕೆ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಅಂತ ಅಲ್ಲಿ ವೀಡಿಯೋ ತೊಗೊಂಡೆ ನಾನು. ಓಕೆ, ಇಲ್ಲಿ ಥಿಯೇಟ್ರ್ ಇದೆ, ಆಮೇಲೆ ಇಲ್ಲಿ ಅಪ್ಸ್ಟೇರ್ಸ್ ಇದೆ. ವಾವ್, ಈಗ ಸ್ಪಾ ಪೇಮೆಂಟ್ ಇಲ್ಲಿ ಮಾಡಿದ್ದೀವಿ. 4 ಜನಕ್ಕೆ ಸ್ಪಾ ತೊಗೋತಾ ಇದ್ವಿ. ಪೇಮೆಂಟ್ ಆಯಿತು, ದುಡ್ಡು ಖಾಲಿ ಆಯಿತು. ಹೆಂಗಿದೆ ನೋಡೋಣ ಥಿಯೇಟ್ರು. ಎಂಟರ್ಟೈನ್ಮೆಂಟ್ ಶೋಸ್ ಲಿಸ್ಟೆಲ್ಲ ನಮಗೆ ಪಾಂಪ್ಲೆಟಲ್ಲಿ ಕೊಟ್ಟಿದ್ದಾರೆ. ಅದು ನಡೆಯೋ ಅಂಥ ಜಾಗ ಇದು ಥಿಯೇಟರು. ಎಷ್ಟು ದೊಡ್ಡದಾಗಿದೆ. ಖಾಲಿ ಇದ್ದಾಗ ತೆಕ್ಕೊಳ್ಳೋಣ ಅಂತ ನೋಡಿ, ಅಲ್ಲೇ ನಡೆಯೋದು ಶೋಗಳು. ಸೂಪರಾಗಿದೆ. ಇದೇ ನಮ್ಮ ರೂಮು, ಎಂಟ್ರೆನ್ಸು, ಡೋರು. ಇಲ್ಲಿ ಬಾತ್ರೂಮ್ದು. ನಾವು ನಮ್ಮ ರೂಮಲ್ಲೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ ನೋಡಿ. ಎಲ್ಲ ಪುಟ್ಟ ವಸ್ತುಗಳನ್ನೆಲ್ಲ ಡ್ರಾಯರ್ಸಲ್ಲೆಲ್ಲ ಇಟ್ಟು ಎಲ್ಲ ಹಾಕಿ. ಇದು ಮೇಲ್ಗಡೆ ಮಲ್ಕೊಳ್ಳೋರ್ದು. ಇದು ಓಪನ್ ಮಾಡಿಲ್ಲ, ಯಾಕಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಈಗ ಫ್ರೆಶ್ ಅಪ್ ಆಗಿ ಲಂಚ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ಲಂಚ್ ಟೈಮ್, ಊಟ ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ. ಇದು ಡೆಕ್ 4 ಇದು. ಇಲ್ಲಿ ನಾನ್ ವೆಜಿಟೇರಿಯನ್ ಇದೆ ಅಂತ ಏನೋ ಆಮೇಲೆ ಗೊತ್ತಾಯಿತು ನಮಗೆ. ಫಸ್ಟು ವೆಜಿಟೇರಿಯನ್ ಅಂತ ಕನ್ಫ್ಯೂಷನ್ ಆಗಿ ಇಲ್ಲಿಗೆ ಬಂದಿದ್ವಿ. ಸೊ ಇಲ್ಲೂ ಒಂದು ವೀಡಿಯೋ ತೆಕ್ಕೊಂಡ್ವಿ, ಅದನ್ನು ಹಾಕಿದ್ದೀನಿ. ದಿಸ್ ಈಸ್ ಪ್ಯೂರ್ಲಿ ನಾನ್ ವೆಜ್ ಸೆಕ್ಷನ್ ಇದು. ನಮ್ಗೆ ಆಮೇಲೆ ಅಲ್ಲಿ ಹೇಳಿದ್ರು ಇದೆಲ್ಲ ವೀಡಿಯೋ ಎಲ್ಲ ತೆಕ್ಕೊಂಡಾದ್ಮೇಲೆ ನೋಡ್ತಾ ಇದ್ರೆ ಸುಮಾರು ನಾನ್ ವೆಜ್ ಕಾಣಿಸ್ತಿತ್ತು ಅಂದ್ಬಿಟ್ಟು ನಾವು ಪ್ಯೂರ್ ವೆಜ್ ಬುಕ್ ಮಾಡಿರೋದು ಅಂತ ಕೇಳಿದ್ವಿ. ಆವಾಗ ಅಲ್ಲಿ ಇಲ್ಲ ಡೆಕ್ 5ಗೆ ಹೋಗಿ ಅಲ್ಲಿ ಪ್ಯೂರ್ ವೆಜ್ ಇದೆ, ಇಲ್ಲಿ ಬರೀ ನಾನ್ ವೆಜ್ ಅಂತ ಹೇಳಿದ್ರು. ಸೊ ಇದು ನಾನ್ ವೆಜ್ ಸೆಕ್ಷನ್ನು ಕಂಪ್ಲೀಟಾಗಿ. ನಾನ್ ವೆಜಿಟೇರಿಯನ್ಸ್ ಯಾರ್ಯಾರು ಯೂಸ್ ಮಾಡ್ತಾರೆ ಅವ್ರು ಇಲ್ಲಿ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ನೀವು ಬಡಿಸ್ಕೊಳ್ಳೋದಾಗಿರ್ಬೋದು, ಸಖತ್ತಾಗಿದೆ, ವೆಲ್ ಪ್ಲ್ಯಾಂಡ್. ಇದು ನಮ್ಮ ಪ್ಯೂರ್ ವೆಜ್. ಇಲ್ಲಿಗೆ ಬಂದ್ವಿ. ಈಗ ಅವರು ಹೇಳಾದ್ಮೇಲೆ ಡೆಕ್ 5ಗೆ ಬಂದು ಈಗ ಇಲ್ಲಿ ನಾವು ಪ್ಯೂರ್ ವೆಜ್ಜಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೀವಿ. ಪ್ಯೂರ್ ವೆಜ್ಜಲ್ಲಿ ಜೈನ್ ಫುಡ್ಡು ಇನ್ಕ್ಲೂಡ್ ಆಗಿದೆ. ಸೆಕ್ಷನ್ ನೋಡಿ ಬೇರೆ ಮಾಡಿದ್ದಾರೆ. ಈ ಕಡೆ ಎಲ್ಲ ಪ್ಯೂರ್ ವೆಜ್ ಅಂತ ಹಾಕಿ, ಜೈನ್ ಫುಡ್ಡೆಲ್ಲ ಆ ಕಡೆ ಇರುತ್ತೆ. ಯಾವ್ದು ಬೇಕಾದ್ರೂ ನಾವು ಹಾಕ್ಕೋಬೋದು. ಈ ಥರ ಅರೇಂಜ್ಮೆಂಟ್ ಇದೆ. ಕೂತ್ಕೊಳ್ಳೋ ಅರೇಂಜ್ಮೆಂಟ್ ಎಲ್ಲ ಸೂಪರಾಗಿದೆ, ಸಿಸ್ಟಮ್ಯಾಟಿಕ್ ಆಗಿದೆ. ಎಷ್ಟು ಜನ ಬೇಕೋ ನೋಡಿ, ತುಂಬ ಜನ ಇದ್ದಾರೆ, ಗೊತ್ತೇ ಆಗಲ್ಲ. ತೊಗೊಂಡಿದ್ದೀವಿ ನಾವು ಈಗ ನಮ್ಮದು ಪ್ಯೂರ್ ವೆಜಿಟೇರಿಯನ್ ಡಿಶ್ ಏನೇನಿದೆ ಎಲ್ಲ ಟ್ರೈ ಮಾಡೋಣ ಅಂತ ಹಾಕ್ಕೊಂಡಿದ್ದೀವಿ. ಎಂಜಾಯ್ ಮಾಡ್ತಾಯಿದ್ದೀವಿ ಫುಡ್ಡು ಕ್ರೂಸಲ್ಲಿ. ಟೇಸ್ಟ್ ಹೆಂಗಿದೆ ಅಂತ ತಿನ್ನೋರು ಸೂಪರಾಗಿದೆ ಅಂತ ಹೇಳ್ತಿದ್ದಾರೆ. ನಾನು ತಿನ್ಬಿಟ್ಟು ಹೇಳ್ತೀನಿ ನಿಮಗೂ. ಲವ್ಲಿ ಫುಡ್ಡು, ಸೂಪರ್ ಟೇಸ್ಟ್ ಇತ್ತು, ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. ಊಟ ಆದಮೇಲೆ ಈಗ ನಮ್ಮ ರೂಮಿಗೆ ವಾಪಸ್ ಹೋಗಿ ರೆಸ್ಟ್ ಮಾಡೋಣ ಅಂತ. ಸೊ ಒಂದೇ ಡೆಕ್ ಕೆಳಗಡೆ ಆದ್ದರಿಂದ
ಹಂಗೆ ಇಳ್ಕೊಂಬಂದ್ವಿ. ಎಷ್ಟೊಂದು ಜನ ಇದ್ದಾರೆ ನೋಡಿ, ಎಲ್ಲ ಊಟ ಮುಗಿಸ್ಕೊಂಡು ಅವರು ಎಲ್ಲರೂ ರೆಸ್ಟ್ಗೆ ಅಂತ ರೂಮಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ಆರೆಂಜ್ ಲೈಟ್ ಬಂತು. ಆ ಥರ ಇರಲಿಲ್ಲ ಕಣೆ, ಓಡಾಡಲ್ಬೇಕು, ಕೂತ್ಕೋಬೋದು. ರೆಸ್ಟ್ ಆದಮೇಲೆ ಈಗ ಡೆಕ್ ನಂಬರ್ 10ಗೆ ಬಂದ್ವಿ ವಾಪಸ್ಸು. ಆಗಲೇ ಬೆಳಗ್ಗೆ ಖಾಲಿ ಇದ್ದಾಗ ತೆಕ್ಕೊಂಡಿದ್ದೆ, ಈಗ ಇನ್ನೊಂದು ಸರ್ತಿ ಫುಲ್ಲು ಜನ ತುಂಬಿದ್ದಾಗ ತೊಗೊಳ್ತಾ ಇದ್ದೀನಿ ವೀಡಿಯೋ. ಸಖತ್ತಾಗಿದೆ. ಇನ್ನೂ ಇಲ್ಲೇ ಇದ್ದೀವಿ, ಹೊರಟಿಲ್ಲ. ಸಂಜೆ ಇವಾಗ 5 ಗಂಟೆ ಆಗಿದೆ. 4:15ಗೆ ಹೊರಡಬೇಕಿತ್ತು. ಯಾರೋ ಒಬ್ಬರು ಬಂದಿರಲಿಲ್ಲ, ವೆಯ್ಟ್ ಮಾಡಿಬಿಟ್ಟು ಇವಾಗ ಇಷ್ಟೊತ್ತಂಕ ಈಗ ಕ್ಲೋಸ್ ಮಾಡಿದ್ದಾರೆ ಡೋರು. ಮೋಸ್ಟ್ಲಿ ಈಗ ಹೊರಡುತ್ತೆ. ವಿ ಆರ್ ವೇಟಿಂಗ್ ಫಾರ್ ದ ಡಿಪಾರ್ಚರ್. ಸ್ಟಾರ್ಟ್ ಆಯ್ತು ಮ್ಯೂಸಿಕ್ ಇಲ್ಲಿ ಸೂಪರಾಗೆ. ಕೊಚ್ಚಿ ಪೋರ್ಟಿಂದ ಈಗ ಹೊರಡ್ತು, ಡಿಪಾರ್ಚರ್ ಆಗಿ ಒಂಚೂರು ದೂರ ಹೀಗೆ ಬಂದಿರೋದು ಇದು. ಇಲ್ಲಿಂದ ಪುನಃ ವಿಡಿಯೋ ತೆಕ್ಕೊಳ್ತಾ ಇದ್ದೀನಿ. ಇದು ನೈಟ್ ವ್ಯೂ. ಲಿಫ್ಟಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ. ಡಿನ್ನರು 5th 4th ಫ್ಲೋರು. ಹಾಗೆ ಈಗ ನಾವಿಲ್ಲಿ ಮಾರ್ಕ್ಯೂ ಥಿಯೇಟ್ರಿಗೆ ಬಂದಿದ್ದೀವಿ, ಬಲ್ಲೆ ಪ್ರೋಗ್ರಾಮ್ ನೋಡಲಿಕ್ಕೆ. ಇಲ್ಲೆಲ್ಲ ಡೆಸ್ಕು, ದುಡ್ಡು ಹಾಕಿಸ್ಕೊಳ್ಳೋದು, ದುಡ್ಡೆಲ್ಲ ಬೋಳಿಸ್ಕೊಳ್ಳೋ ಜಾಗ. ಥಿಯೇಟ್ರಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಪ್ರೋಗ್ರಾಮು. ಆಮೇಲೆ ಹೊರಗಡೆ ನೋಡೋಣ ಏನಾಗ್ತಿದೆ ಅಂತ ಡೆಕ್ 10ಗೆ ಬರ್ತಾ ಇದ್ದೀವಿ. ಅಲ್ಲಿಂದ ಹಾಗೆ ವ್ಯೂ ನೋಡೋಣ ಡೆಕ್ 11ಗೆ ಹೋಗ್ಬಿಟ್ಟು ಅಂತ. ಬಟ್ ಸರ್ಪ್ರೈಸಿಂಗ್ಲಿ ಡೆಕ್ 10 ಹತ್ರ ಬಂದ ತಕ್ಷಣ ಏನೋ ಸೌಂಡ್ ಆಯಿತು. ಏನಪ್ಪ ಸೌಂಡು ಅಂತ ನೋಡಿದ್ರೆ ಫುಲ್ಲು DJ. ಇಲ್ಲಿ ಡೆಕ್ ವೈಸು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಪ್ರೋಗ್ರಾಮ್ಸ್ನ. ಎಲ್ಲರೂ ಫಿಟ್ ಇನ್ ಆಗಲ್ಲ ಅಲ್ಲ ಥಿಯೇಟ್ರಲ್ಲಿ. ಹಾಗಾಗಿ ಏನು ಮಾಡಿದ್ದಾರೆ, ಕೆಲವು ಡೆಕ್ಗೆ ಯಾವಾಗ ಥಿಯೇಟ್ರಲ್ಲಿ ಪ್ರೋಗ್ರಾಮ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು, ಇಲ್ಲಿ ಬಾಕಿಯವ್ರಿಗೆ DJ ಅರೇಂಜ್ ಮಾಡಿರ್ತಾರೆ. ಇದೆಲ್ಲ ಚೆನ್ನಾಗಿ ವೆಲ್ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ. ಯಾರನ್ನೂ ಬೋರ್ ಆಗ್ಲಿಕ್ಕೆ ಬಿಡೋದಿಲ್ಲ. ಚೆನ್ನಾಗಿದೆ ಎಲ್ಲ ಸಿಸ್ಟಮ್ಯಾಟಿಕ್ಕಾಗಿ, ಸಖತ್ತಾಗಿದೆ. ಇಲ್ಲೂ ಸ್ವಲ್ಪ ಹೊತ್ತು DJ ಎಂಜಾಯ್ ಮಾಡಿದ್ವಿ ಬಂದ್ಬಿಟ್ಟು. ಇದು ಸ್ವಿಮ್ಮಿಂಗ್ ಪೂಲು, ಜಕುಝಿ ಎಲ್ಲ ಇದೆ. ಇದು 7 o'clock 7:30 ಏನೋ ಕ್ಲೋಸ್ ಅನಿಸುತ್ತೆ. ನಾವು ಕೇಳ್ಕೊಂಡಿಲ್ಲ ಟೈಮಿಂಗ್ಸು. ಸೊ ಇಲ್ಲೆಲ್ಲ ಖಾಲಿ ಇದೆ. ಇಲ್ಲಿ ಖಾಲಿ ಆದಮೇಲೆ ಅಲ್ಲಿ ಮಕ್ಕಳು ಫ್ಯಾಮಿಲಿ ಎಲ್ಲ ನೋಡಿ ಡ್ಯಾನ್ಸ್ ಮಾಡ್ಕೊಂಡು DJ ಆಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಫುಲ್ ಖಾಲಿ ಇದೆ. ಆ ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಸೈಡೇ DJ ನಡೀತಾ ಇದೆ.
ಅಲ್ಲೇ ಯಾರು ಕುಡಿಯೋಕ್ಕೆ ಇಷ್ಟಪಡ್ತಾರೆ ಬಾರ್ ಇದೆ, ಕುತ್ಕೊಂಡು ಕುಡಿತಾ ಇರ್ಬೋದು. ಇಲ್ಲಿ ಡೆಕ್ 11ಗೆ ಬಂದ್ವಿ ಈಗ ನಾವು ಮೇಲ್ಗಡೆಗೆ. ಫುಲ್ ಕತ್ಲೆ ಇರುತ್ತೆ, ಸಣ್ಣ ಸಣ್ಣ ಪುಟ್ಟದು ಆಚೆ ಕೆಳಗಡೆ ಲೈಟ್ ಬಿಟ್ಟರೆ ಇನ್ನೇನೂ ಇರಲ್ಲ. ಸೊ ಸೂಪರಾಗಿರುತ್ತಪ್ಪ, ಎಷ್ಟು ಚೆನ್ನಾಗಿರುತ್ತೆ ನೈಟ್ ಟೈಮ್ಸ್ ಅಂದರೆ. ಹೋಗಿ ಕೂತ್ಬಿಟ್ರೆ ಗೊತ್ತೇ ಆಗಲ್ಲ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಕತ್ಲೆ ಇದ್ರೂ ಆ್ಯಕ್ಚುಲಿ ವಿ ವಾಂಟ್ ಟು ಎಂಜಾಯ್ ದಟ್. ಏನಂದರೆ ನಾವು ಮನೆಗಳಲ್ಲೆಲ್ಲ ಅಷ್ಟು ಬ್ಯುಸಿ ಇರ್ತೀವಿ, ಬ್ಯುಸಿ ಶೆಡ್ಯೂಲಲ್ಲಿ ಬರೀ ರನ್ನಿಂಗಲ್ಲಿ ಇರ್ತೀವಿ. ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ. ಒಂದು ವ್ಯೂ ತಕ್ಕೊಂಡಿದ್ದೀನಿ, ಲಿಫ್ಟ್ದು ಮತ್ತು ಮದ್ದಿದ್ದು. ಅದು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿದೆ. 10ಇಂದ 11ಗೆ ಮೆಟ್ಲು ಹತ್ಕೊಂಡು ಬರೋದು. ಇದು ಫುಲ್ ಕತ್ಲೆ. 24th ಅರ್ಲಿ ಮಾರ್ನಿಂಗ್, ತುಂಬ ಅರ್ಲಿ ಅಲ್ಲ, ನಾವು ಎದ್ದಿದ್ವಿ ಆದರೆ ಆಚೆ ಬಂದಿರಲಿಲ್ಲ. ಈಗ ಬಂದ್ವಿ. ಸಾಕಾಗಿದೆ ವ್ಯೂ. ಅಪ್ಪ, ಯೋಗ ಗೀಗ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಮಲ್ಕೊಂಬಿಟ್ಟು ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು ಒಳ್ಳೆ. ಒಂದು ಕಾಫಿ ತೊಗೊಳ್ಳೋಣ, ಅರ್ಲಿ ಮಾರ್ನಿಂಗ್ ಕಾಫಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅಲ್ಲಿ ವ್ಯೂ ಎಲ್ಲ ತೊಗೊಂಡು ಈಗ ತಿಂಡಿಗೆ ಬಂದ್ವಿ. ಇಲ್ಲ ಐಲ್ಯಾಂಡ್ ಕಾಣಿಸ್ತಾ ಇದೆ ನಮಗೆ, ಪಕ್ಕದಲ್ಲೇ ಕೂತಿದ್ದೀವಿ. ಅದು ರೊಟೇಟ್ ನೋಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿ ಹೋಗ್ತಾ ಇದೆ. ಇಲ್ಲಿ 9:30ಗೆ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗಿಬಿಡುತ್ತೆ. ಶೋರ್ ಎಕ್ಸ್ಕರ್ಷನ್ಗೆ ಕರ್ಕೊಂಡು ಹೋಗೋಕ್ಕೆ ಬೋಟ್ ಬರ್ತಾ ಇದೆ. ಇದು ನಮ್ಮದು ಶಿಪ್ ಹತ್ರ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡು ಇದ್ರೊಳಗಡೆ ನಮ್ಮನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಸೊ ಇದ್ರದ್ದು ಡೋರ್ ಎಲ್ಲಿದೆ ಅಲ್ಲಿಗೆ ಅವನು ತೊಗೊಂಬರ್ತಾನೆ. ಶೋರ್ ಎಕ್ಸ್ಕರ್ಷನ್ಸ್ಗೆ ಹೋಗ್ತಾ ಇದ್ದೀವಿ. ಗ್ಲಾಸ್ ಬಾಟಮ್ ಬೋಟ್ ಮಾತ್ರ ತೊಗೊಂಡಿದ್ದೀವಿ. ಇಲ್ಲಿ ಟಿಕೆಟ್ ಅದು ಚೆಕ್ಕಿಂಗು, ಮತ್ತು ಈ ಥರ ಒಂದು ನಂಬರ್ ಕೊಡ್ತಾರೆ ಅಂಟಿಸ್ಕೊಳ್ಳೋಕ್ಕೆ. ಎಲ್ಲ ತೋರಿಸೋ ನಂಬರು. ಈಗ ನಾವಿನ್ನೂ ಕ್ರೂಸ್ ಒಳಗೆ ಇದ್ದೀವಿ. ಅಲ್ಲಿ ನಮಗೆ ಒಂದೊಂದು ಕಡೆ ಬರಲಿಕ್ಕೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ಆ ಜಾಗಕ್ಕೆ ನಾವು ಹೋಗಬೇಕಾಗತ್ತೆ. ಇಲ್ಲಿ ವೆಯ್ಟಿಂಗಿಗೆ ಮಾಡಿದ್ದಾರೆ ನೋಡಿ, ಎಲ್ಲರಿಗೂ ಕೂತ್ಕೊಳ್ಳೋ ಥರ. ತುಂಬ ನೀಟಾಗಿ ಅರೇಂಜ್ ಮಾಡಿದಾರಪ್ಪ ಕ್ರೂಸ್ನವರು. ರಿಯಲಿ ಅಪ್ರಿಷಿಯೇಟ್ ದೆಮ್. ಆಮೇಲೆ ವೆಯ್ಟಿಂಗಿಗೆ ನಿಲ್ಲೋ ಹಾಗಿಲ್ಲ, ಕ್ಯೂನಲ್ಲಿ ಏನಿಲ್ಲ, ಕೂತ್ಕೊಂಡಿರ್ಬೋದು ಇಲ್ಲಿ. ನಾವು ಅವರು ಕರೀತಾರೆ, ಇಂಥ ಡೆಕ್ಕು ಇಂಥ ನಂಬರು, ನಮಗೆ ನಂಬರ್ಸ್ ಕೊಟ್ಬಿಟ್ಟಿರ್ತಾರೆ ಅವರು, ಟೋಕನ್ ನಂಬರ್ ಥರ ಇರುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಾದ ತಕ್ಷಣ ಅವ್ರು ಕರೆದ್ಮೇಲೆ ಹೊರಡ್ತೀವಿ ಕ್ಯೂನಲ್ಲಿ. ಹೀಗೆ ಇಷ್ಟಿಷ್ಟು ಜನ ಅಂತ ಸ್ಲಾಟ್ ವೈಸು ಬಿಡ್ತಾರೆ ಅಲ್ಲಿ. ತುಂಬ ನೀಟಾಗಿದೆ ಅರೇಂಜ್ಮೆಂಟ್ ಮಾತ್ರ. ರಿಯಲಿ ಹ್ಯಾಟ್ಸ್ ಆಫ್.
1000 ಜನದ ಮೇಲೆ ಇದ್ದೀವಿ ಇಲ್ಲಿ, ಗೊತ್ತೇ ಆಗಲಿಲ್ಲ ನಮಗೆ. 1000 ಆ್ಯಂಡ್ ಅಬೌವ್ ಇದ್ದೀವಿ ಅಂತಲೇ ಅನ್ನಿಸ್ಲಿಲ್ಲ. ಅಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಟೈಮ್ ಸ್ಲಾಟ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ಆ್ಯಂಡ್ ಟೈಮ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಆ ಟೈಮ್ ಸ್ಲಾಟ್ ಏನಿರುತ್ತಲ್ವಾ ಅದಕ್ಕೆ ತುಂಬ ವೆಯ್ಟಿಂಗ್ ಪೀರಿಯಡೂ ಇರಲ್ಲ ನಮಗೆ. ಆ ಟೈಮಿಗೆ ಕರೆಕ್ಟಾಗಿ ಹೋದರೆ ನೀಟಾಗಿ ಕರ್ಕೊಂಡು ಹೊರಟೋಗ್ತಾರೆ. ಸಖತ್ತಾಗಿ ಮಾಡಿದ್ದಾರೆ ಅರೇಂಜ್ಮೆಂಟು. ಕಾರ್ಡೆಲಿಯಾ ಕ್ರೂಸ್ ವೆರಿ ವೆರಿ ಗ್ರೇಟ್ ಅರೇಂಜ್ಮೆಂಟ್ ಆ್ಯಂಡ್ ಸೂಪರ್ಬ್, ವೆಲ್ ಪ್ರೊಫೆಷ್ನಲ್ ಆ್ಯಂಡ್ ಆಲ್ಸೋ ತುಂಬ ಏನು ಬೇಜಾರಾಗಲ್ಲ ನಮಗೆ. ಸಖತ್ತಾಗಿದೆ ನೋಡಿ. ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ನೀಟಾಗೆ. ಎಲ್ಲ ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ ಮಾತ್ರ. ಯಾರಿಗೂ ಎಲ್ಲೂ ಏನೋ ಒಂಥರ ಇರಿಟೇಟ್ ಆಗೋದಾಗಲಿ, ಕಾಯಬೇಕಾ ಅಂತ ಫ್ರಸ್ಟ್ರೇಷನ್ ಆಗಲಿ ಏನೂ ಇರಲ್ಲ. ನೀಟಾಗಿ ಅಲ್ಲಿ ಮಾರ್ಗ ತೋರ್ಸೋಕ್ಕೂ ನಿಂತಿರ್ತಾರೆ, ಹಿಂಗೋಗಿ ಹಿಂಗೋಗಿ ಅಂತ ಹೇಳಿರ್ತಾರೆ. ಸೊ ವಿ ಆರ್ ಫಾಲೋಯಿಂಗ್, ಅವ್ರು ಹಿಂಗೆ ಹೇಳ್ತಾರೆ ನಾವು ಫಾಲೋ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ಫೋನ್ ಒಳಗಡೆ ಇಡಿ ಇಂದ್ರು ಬಿದ್ದೋಗುತ್ತೆ ಅಂತ, ಸೊ ತೆಗಿಲಿಲ್ಲ ವಿಡಿಯೋ. ಈಗ ತೊಗೋತಾ ಇದ್ವಿ. ನಮ್ಮ ಶಿಪ್ಪಿಂದ ಈ ದೋಣಿಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಎಲ್ಲರೂ ಬಂದು ಕುತ್ಕೊಂಡಿದ್ದೀವಿ. ಲಕ್ಷದ್ವೀಪ್ ಐಲ್ಯಾಂಡ್ ಅಗಟ್ಟಿ, ಅಲ್ಲಿಗೆ ಈಗ ನಮಗೆ ಪುಟ್ಟ ದೋಣಿಲಿ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಪುಟ್ಟ ದೋಣಿ ಅನ್ಲಿಕ್ಕಾಗಲ್ಲ, ಆ್ಯಕ್ಚುಲಿ ಒಂದು ಬೋಟಲ್ಲಿ ಮೋರ್ ದ್ಯಾನ್ 100 ಇದ್ದೀವಿ. ಸೊ ಅಷ್ಟಷ್ಟು ಜನನ್ನ ಇವರು ಈ ಶೋರ್ಗೆ ಕರ್ಕೊಂಡು ಬಂದು ಬಿಡ್ತಾರೆ. ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ. ಕಾರ್ಡೆಲಿಯಾದು ಅದೆಲ್ಲೋ ನಿಂತಿದೆ, ಯಾಕಂದ್ರೆ ಅದು ದೊಡ್ಡ ಶಿಪ್ ಆದ್ದರಿಂದ ಇಲ್ಲ ಆಳ ಇಲ್ಲ, ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಎಷ್ಟು ಆಳ ಬೇಕೋ ಅಲ್ಲಿ ನಿಲ್ಲಿಸ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿಂದ ನೋಡಿ ಈ ಥರ ಚಿಕ್ಕ ದೋಣಿ ಬಂದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಒಂದು ಸರ್ತಿಗೆ 100ರಿಂದ 150 ಜನ ಹಿಡಿತಾರೆ ಈ ದೋಣಿನಲ್ಲಿ. ಸೊ ಡೆಕ್ ವೈಸ್ ಹಂಗೆ ಪ್ಲ್ಯಾನ್ ಮಾಡಿ ಈ ಥರ ಮಾಡ್ತಾರೆ. ಅಲ್ಲಿದೆ ನಮ್ಮ ಶಿಪ್ಪು ನೋಡಿ, ಕಾರ್ಡೆಲಿಯಾ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ನೋಡಿ, ವೆಯ್ಟಿಂಗಿಗೆ. ಸೊ ಯಾರು ಏನು ನಿಂತ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ ಶೇಡ್ ಅಂತ ನೋಡಿ ಶಾಮಿಯಾನೂ ಹಾಕಿಸ್ಬಿಟ್ಟಿದ್ದಾರೆ, ಸೂಪರಾಗಿದೆ. ಬಿಸಿಲು ಅಂತ ಹೇಳಿಬಿಟ್ಟು ಆರಾಮಾಗಿ ಕೂತಿರ್ಬೋದು. ನಾವು ಸುಮ್ಮನೆ ನಿಂತೀವಿ, ಯಾಕಂದ್ರೆ ನೆಕ್ಸ್ಟ್ ಟರ್ನೇ ನಮ್ಮದಿತ್ತು ನೋಡಿ. ಟ್ಯಾಕ್ಸಿ ಇಷ್ಟಿಷ್ಟು ಜನ ಅಂತ ಅರೇಂಜ್ ಮಾಡ್ತಾರೆ, ಫ್ಯಾಮಿಲಿ ವೈಸೇ ಕರೀತಾರೆ. ಯಾರು ಒಬ್ಬರು ಇಬ್ಬರು ಇದ್ದರೆ ಇನ್ನೊಬ್ಬರ ಜೊತೆ ಇನ್ಕ್ಲೂಡ್ ಮಾಡ್ತಾರೆ. ಅದೇ ಥರನೇ ಅರೇಂಜ್ಮೆಂಟು. ಈ ಟ್ಯಾಕ್ಸಿಗಳನ್ನೆಲ್ಲ ನಂಬರ್ ಹಾಕಿ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಕಾರ್ಡೆಲಿಯಾ ನಂಬರ್ಸ್ ಹಾಕಿಬಿಟ್ಟು. ಸೊ ಇಷ್ಟು ಜನ ಅಂತ ಹೇಳಿಬಿಟ್ಟು ಅವ್ರಿಗೆ ಲೆಕ್ಕ ಇರುತ್ತೆ. ಆ ಲೆಕ್ಕನ ಇಲ್ಲಿ ಐಲ್ಯಾಂಡಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ತೊಗೊಂಡಿದ್ದಾರೆ. ಸಖತ್ತಾಗಿದೆ, ನೀಟ್ ಅರೇಂಜ್ಮೆಂಟ್ ಮಾತ್ರ. ನಮಗೆಲ್ಲೂ ಯಾವುದೇ ಕೊರತೆ ಬರೋದಿಲ್ಲ ನೋಡಿ. ಅಲ್ಲಿ ನಮ್ಮ ಕ್ರೂಸ್ ಕಾಣಿಸ್ತಾ ಇದೆ, ಅಲ್ಲಿಂದ ನಮಗೆ ಅಗಟ್ಟಿ ಐಲ್ಯಾಂಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಟ್ಯಾಕ್ಸಿ ಅರೇಂಜ್ಮೆಂಟ್ ಎಲ್ಲ ಅವ್ರದ್ದೇ, ಎಕ್ಸ್ಟ್ರಾ ಪೇಮೆಂಟ್ ಇಲ್ಲ ನಮಗೆ ಟ್ಯಾಕ್ಸಿಗೆ, ಯಾಕಂದ್ರೆ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಕ್ರೂಸ್ ಚಾರ್ಜಸ್. ಇಲ್ಲೆಲ್ಲ ನಾವು ವೀಡಿಯೋ ಫೋಟೋ ತೆಕ್ಕೊಳ್ಳೋಕ್ಕೆ ಅಂತ ಬ್ಯಾಕ್ ಸೀಟಲ್ಲಿ ಕೂತಿದ್ದೀವಿ. ಸೊ ಇನ್ನೊಂದು ಫ್ಯಾಮಿಲಿ ಮುಂದುಗಡೆ ಇದ್ದಾರೆ. ಇದೇ ಅಗಟ್ಟಿ ಐಲ್ಯಾಂಡ್. ಅಗಟ್ಟಿ ಕನ್ನಡ.
ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಕೊಟ್ಟು ಆಮೇಲೆ ನೀವು ಹಾಡಿಗೆ ಮಾಡೋದು. ಮಕ್ಕಳು ಆಡ್ತಾ ಇದ್ದಾರೆ. ಸೂಪರ್. ಬನ್ನಿ. ಇಲ್ಲಿದೆ ಬೋರ್ಡ್ ನಮ್ಮದು 6, 7, 8. ಇಲ್ಲಿ ನಮ್ಮದು 6. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಬರ್ಸ್ಕೊಂಡು ಇಲ್ಲಿ ನೋಡಿ ಕಾರ್ಡ್ ಕೊಟ್ಟಿದ್ದಾರೆ. ನಾಯಿ ಬೆಲ್ಟು, ನಾವೆಲ್ಲ ನಾಯಿಗಳು ಅಂತ ಹಾಕ್ಕೊಳ್ಳೋಣ. ಈಗ ಬೋಟಿಗೆ ಹೋಗ್ತಾ ಇದ್ದೀವಿ. ಗ್ಲಾಸ್ ಬಾಟಮ್ ಇರೋದು. ವೈಟ್ ಸ್ಯಾಂಡ್ ಚೆನ್ನಾಗಿದೆ. ವೈಟ್ ಸ್ಯಾಂಡ್. ಇಲ್ಲೇ ಕುತ್ಕೊಳ್ಳ ರೀ, ಕೂತಿರ್ಬೇಕಂತೆ. ಮತ್ತೆ ಒಂದು ಅದು ಫಿಲ್ ಆಗಿದೆ. ನೆಕ್ಸ್ಟ್ ಬೋಟು. ಚೆನ್ನಾಗಿದೆ. ಸಿಸ್ಟಮ್ಯಾಟಿಕ್ ಆಗೆಲ್ಲ ನೀಟಾಗೆ ಸಿಸ್ಟಮ್ಯಾಟಿಕ್ ಎಲ್ಲ ಸಖತ್ತಾಗಿದೆ. ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ನಮ್ಮ ಶಿಪ್ನವರು. ಹೋಗ್ಬೋದು ಆಮೇಲೆ ಗ್ಲಾಸ್ ಬೋಟ್ ಮುಗಿಸ್ಕೊಂಡು ಬಂದು ಆಟ ಆಡ್ಬೋದು. ಇಲ್ಲಿಂದ ಬಂದು ಈಗ ಗ್ಲಾಸ್ ಬೋಟಲ್ಲಿ ಕೂತಿದ್ದೀವಿ. ಕೂತಿರೋದು ಮಾಡೋಕ್ಕಾಗಲ್ಲ ವಿಡಿಯೋ, ಬಿಕಾಸ್ ಹಿಡ್ಕೊಂಡು ಹತ್ತಬೇಕು, ಅಲ್ಲಾಡ್ತಾ ಇರುತ್ತೆ. ಎಲ್ಲ ಕೂತ್ಕೋತಾ ಇದ್ದೀವಿ. ಇದು ಗ್ಲಾಸ್ ಬಾಟಲ್ ನೋಡಿ, ಫುಲ್ ಕ್ಲಿಯರಾಗಿ ಕಾಣುತ್ತೆ ಅಂತ. ನೋಡೋಣ ಎಷ್ಟು ಕಾಣುತ್ತೆ. ಕ್ಲಿಯರ್ ಇದೆಯೇ? ಓ ಸೂಪರ್ ಕ್ಲಿಯರ್. ಯಾರೋ ಪಾಪ ಸೋಪ್ ಕವರೆಲ್ಲ ಬಿಸಾಕ್ಬಿಟ್ಟಿದ್ದಾರೆ. ಇದೇ ಥರ ಜನ ಮಾಡೋದು. ನಮ್ಮ ಜನ ಸರಿ ಇಲ್ಲ, ಗಲೀಜ್ ಮಾಡ್ಬಿಡ್ತಾರೆ. Okay, enjoy. 20 minutes. Enjoy. ಆರಾಮಾಗಿ ಕೂತ್ಕೊಳ್ಳೋಣ ಇಷ್ಟೇ. ಆದರೆ ಹೊರಟು ನಮ್ಮ ಬೋಟ್ ಹೊರಟು. ಇಷ್ಟೇ ಜನ, ತುಂಬ ಜನ ಇಲ್ಲ ಇದಕ್ಕೆ ಇವತ್ತು. ನಾವು ಇನ್ನೊಂದು ಸೈಡ್ ಆಫ್ ಐಲ್ಯಾಂಡ್ ಬಂದ್ಬಿಟ್ಟಿದ್ವಿ. ನಮ್ಮ ಶಿಪ್ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಆ ಸೈಡ್ ಇದೆ, ಬ್ಲೂ ಕಡೆ ಇದೆ. ಇದು ಗ್ರೀನ್ ವಾಟರು, ಆ ಸೈಡ್ ಬ್ಲೂ ವಾಟರ್ ಕಡೆ ನಮ್ಮದು. ಮೇಲ್ ಬರ್ತದೆ. ವಾಪಸ್ ಐಲ್ಯಾಂಡಿಗೆ ಬರ್ತಾ ಇದ್ದೀವಿ ಈಗ. ರೌಂಡ್ ಹೊಡ್ಕೊಂಡು ಎಲ್ಲ ನೋಡಿಕೊಂಡು ಮಜವಾಗಿತ್ತು, ಸೂಪರಾಗಿತ್ತು ಬೋಟ್ ರೈಡು. ಬೆಂಗಳೂರು ರೇಟ್ ಇದೆಯಪ್ಪ ಇಲ್ಲಿ ನಮ್ಮ ಎಳ್ನೀರು ನೋಡಿ. ಇಲ್ಲೂ 50 ರೂಪಾಯಿ ಇದೆ, ಬೆಂಗಳೂರಲ್ಲೂ 50. ಓಕೆ, ಅದಕ್ಕೆ ಇಲ್ಲಿ ಕುಡಿದ್ವಿ. ಟೂರಿಸ್ಟ್ ಪ್ಲೇಸ್ ಅಂತೇನು ಕಾಸ್ಟ್ಲಿ ಇಲ್ಲ ಪಾಪ. ನಮ್ಮ ಬೆಂಗಳೂರಲ್ಲೇ 50 ಹೇಳ್ತಾರೆ ಇವಾಗ. ಚೆನ್ನಾಗಿತ್ತು ಎಳ್ನೀರು. ಈಗ ಗಟ್ಟಿ ಐಲ್ಯಾಂಡ್ ಟೂರು. ಇದಕ್ಕೆ ಎಕ್ಸ್ಟ್ರಾ ನಾವು ಪೇ ಮಾಡಿ ತೊಗೊಂಡೋಗ್ಬೇಕು. ಇದಕ್ಕೆ ಕ್ರೂಸಿಂದ ಏನೂ ಕೊಟ್ಟಿರಲ್ಲ. ಇದು ನಮ್ಮದು ಇಷ್ಟ ಇದು ಅಷ್ಟೇ. ಸೊ ಅವರ್ಲಿ ಅಂತ ಹೇಳಿ ಬೇಸ್ಡಾಗಿ ಅವರು ಅಂದರೆ ಆಟೋ ಎಲ್ಲ ಅರೇಂಜ್ ಮಾಡಿ ಕೊಡ್ತಾರೆ ಅವರೇ. ಇಷ್ಟು ಜನಕ್ಕೆ ಇಷ್ಟು ಅಂತ ಹೇಳಿಬಿಟ್ಟು ಆ ಥರ ಫ್ಯಾಮಿಲಿ ವೈಸು ಎಲ್ಲ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಬಟ್ ಪೇಮೆಂಟ್ ನಮ್ಮದು. 1 ಅವರ್ ಆದರೆ ಇಷ್ಟು, 2 ಅವರ್ಸ್ ಆದರೆ ಇಷ್ಟು, ಅದಕ್ಕಿಂತ ಜಾಸ್ತಿ ಆದರೆ ಇಷ್ಟು ಅಂತ ಡೀಲ್ ಮಾಡ್ಕೊಂಡಿರ್ತಾರೆ.
ಅದನ್ನು ನಾವು ಕೈಯಿಂದ ಪೇ ಮಾಡಿ ಹೋಗೋ ಅಂಥದ್ದು. ಸೊ ಈಗ ಬಂದಿದ್ದೀವಿ ಅಗಟಿ ಐಲ್ಯಾಂಡ್ ಫುಲ್ಲು ನೋಡೋಣ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಪೇ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. I love Agatti. ಓ ಕರಡಲ್ಲಿ ಕಾಣಿಸ್ತು ಇಲ್ಲಿ ನಮ್ದಿದೆ ಇಲ್ಲಿ ಶಿಪ್ಪು. ಇಲ್ಲಿ ನಮ್ಮ ಶಿಪ್ ಕಾಣಿಸ್ತಾ ಇದೆ. ಐಲ್ಯಾಂಡ್ ನೋಡಿ, ಈ ಕಡೆ ಬ್ಲೂ ಕಲರು, ಈ ಕಡೆ ಗ್ರೀನ್ ಕಲರ್. ಇಷ್ಟ ಐಲ್ಯಾಂಡ್ ಪುಟಾಣಿದು ಯಾವ್ದಾದ್ರು ಒಂದಲ್ಲೇ ಬಂದೋಡಿದ್ರೆ ಮುಳುಗೋಗುತ್ತೆ. ಇದು ಅಷ್ಟೇ ಇರೋದು ಪೀಸ್, ಅಷ್ಟೇ ಇರೋದು ಲಕ್ಷದ್ವೀಪದ್ದು ಅಗಟಿ ಐಲ್ಯಾಂಡ್. ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಎರಡು ಕಡೆ ಬೀಚ್ ಸಮುದ್ರ. ಈ ಕಡೆ ಗ್ರೀನ್ ಕಲರ್, ಈ ಕಡೆ ಬ್ಲೂ ಕಲರ್. ಒಂದ್ ಕಡೆ ಸುನಾಮಿ ಬಂದ್ರೆ ಮಿಕ್ಸ್ ಹೋಗಿ ಗ್ರೀನು ಬ್ಲೂ ಮಿಕ್ಸ್ ಆಗೋಗತ್ತೆ ನೋಡಿ. ಇಲ್ಲಿಂದ ಇಷ್ಟೇ ಪುಟಾಣಿ ಐಲ್ಯಾಂಡು. ಬಟ್ ಇಲ್ಲೇ 6,000 ಮೇಲೆ ಜನ ಇದ್ದಾರಂತೆ ಪಾಪ್ಯುಲೇಷನ್ನು. ಸಖತ್ ಕಳೆದ್ಬಿಟ್ಟಿದೆ. ಇಡೀ ಲಕ್ಷದ್ವೀಪ 6,000. ಅಗಟ್ಟಿ ಐಲ್ಯಾಂಡಲ್ಲಿ 3,000 ಜನ ಇದ್ದಾರಂತಪ್ಪ. ಯಮ್ಮ ಜೀವನ ಮಾಡ್ತಾ ಇದ್ದಾರೆ ನೋಡಿ. ಎಳ್ನೀರು ಕುಡ್ಕೊಂಬಿಟ್ಟು ಮೀನು ಹಿಡ್ಕೊಂಡು ತಿನ್ಕೊಂಬಿಟ್ಟು ಇವೇನೆ ಮೀನು ಎಳ್ನೀರಲ್ಲೇ ಬದುಕ್ಬಿಟ್ಟಿದ್ದಾರೆ ಜನ. ಇತ್ತ ಪಾಪ್ಯುಲೇಷನ್. ಲಕ್ಷದ್ವೀಪ ಆದಮೇಲೆ ಅಗಟಿ ಐಲ್ಯಾಂಡ್ ಆದಮೇಲೆ ವಾಪಸ್ ಕ್ರೂಸ್ ಒಳಗಡೆ ಇದು ಬಂದು ಇಲ್ಲೆಲ್ಲ ಈಗ ವೀಡಿಯೋಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀವಿ. ಸೊ ಅದು ಮುಗಿಸಿದ್ಮೇಲೆ ಇನ್ನು ಬಾಂಬೆ ತನಕನೂ ಪೂರ್ತಿ ಬರೀ ಕಾರ್ಡೆಲಿಯಾ ಒಳಗೆ ಇರ್ತೀವಿ. ಸೊ ಪೂರ್ತಿ ಶಿಪ್ಪನ್ನು ನಾವು ಎಷ್ಟು ಬೇಕೋ ವೀಡಿಯೋ ಫೋಟೋ ಎಲ್ಲ ತೆಕ್ಕೊಂಡು ಮಜಾ ಮಾಡ್ಬೋದು. ಇಲ್ಲಿ ಬಂದು ನಾವು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಈಗ ಕ್ರೂಸ್ ಒಳಗಡೆ ಫುಲ್ಲು ನಾವು ನೋಡಿರಲಿಲ್ಲ, ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಅಗಟಿ ಐಲ್ಯಾಂಡ್ ಕೊಟ್ಟೋಗಿದ್ವಿ. ಈಗ ವಾಪಸ್ಸು ಊಟಕ್ಕೆ ಬಂದಿದ್ದೀವಿ. ಲಂಚ್ ಅಷ್ಟರಲ್ಲಿ ಇಲ್ಲಿರಬೇಕು, ಇಲ್ಲಾರ ಅಲ್ಲೇ ನಾವು ಪೇ ಮಾಡಿ ತಿನ್ಕೋಬೋದಲ್ಲಿ ಹೋಟ್ಲಲ್ಲಿ. ಮ್ಯಾಂಡೇಟ್ರಿ ಏನು ಬರಲೇಬೇಕು ಅಂತಿಲ್ಲ, ಯಾಕಂದ್ರೆ ಈವ್ನಿಂಗ್ ತನಕ ಶಿಪ್ ಇಲ್ಲೇ ನಿಂತಿರುತ್ತೆ. ಬಟ್ ನಮಗೆ ಅಗಟಿ ನೋಡಾಯಿತು ಸಾಕು. ಅಲ್ಲಿ ಪ್ಯೂರ್ ವೆಜ್ಜು ಸಿಗೋದು ಕಷ್ಟ, ಇಲ್ಲಾರೆ ನಮಗೆ ಪ್ಯೂರ್ ವೆಜ್ ಊಟ ಸಿಗುತ್ತೆ. ಹಾಗಾಗಿ ವಾಪಸ್ ಬಂದುಬಿಟ್ವಿ. ಮಿಕ್ದವ್ರಲ್ಲಿ ಬೀಚಲ್ಲಿ ಆಡೋರು ಆಡ್ತಾ ಇರ್ತಾರೆ. ಈವ್ನಿಂಗು 5 o'clock ತನಕನೂ ಆಡ್ಕೊಂಡು ಬರ್ಬೋದು. ಅದಾದಮೇಲೆ ಹೊರಡತ್ತೆ ಎಲ್ಲರೂ ಚೆಕ್-ಇನ್ ಆದಮೇಲೆ. ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಕ್ರೂಸ್ ಒಳಗಡೆ ಎಲ್ಲ ಕೂತ್ಕೊಂಡು ಎಲ್ಲ ಇದು ಮಾಡೋಕ್ಕೆ. ಇಲ್ಲಿ ಬಾರ್ ಎಲ್ಲ ಇದೆ, ಕುಡಿಯೋರು ಮಜಾ ಮಾಡೋರು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಬಾರಲ್ಲಿ ಮ್ಯೂಸಿಕ್ಕು ಅದೆಲ್ಲ ಹಾಕಿರ್ತಾರೆ ಈವ್ನಿಂಗ್ ಟೈಮ್ಸಲ್ಲಿ. ಬ್ಯಾಕ್ ಟು ರೂಮ್. ನಾವು ರೂಮಿಗೆ ಹೋಗ್ತಾ ಇದ್ದೀವಿ ಈಗ ವಾಪಸ್ಸು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಓಡಾಡಿ ಸುಸ್ತಾಗಿತ್ತು. ಸೊ ಈಗ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು ಒಂದು ಸ್ವಲ್ಪ ಹೊತ್ತು.
Shall we begin? ಅಗಟಿ ಐಲ್ಯಾಂಡಿಂದ ಹೊರಡ್ತಾ ಇದೆ. Let's begin. ಟರ್ನ್ ತಗೊಂತು ಬೋಟು. ಅದಕ್ಕೆ ನೀಚೆ ಪ್ಯಾರಲಲ್ ಆಗಲ್ಲ, ಟರ್ನ್ ಆಗಿದೆ. ಮೂತಿ ಆ ಕಡೆಗಿದ್ದು ಇವಾಗ ಈ ಡೈರೆಕ್ಷನ್. Let's begin. ನೋಡಿ ಈಗ ಸೂರ್ಯ ಆ ಕಡೆ ಹೊಟ್ಟೋಗ್ಬಿಟ್ಟ. ಫುಲ್ ಟರ್ನ್ ಹಾಕ್ಬಿಡ್ತು ನಮ್ಗೆ ಬೋಟ್. ಆ ಸೈಡ್ ಹೋಗೋಣ ಸನ್ಸೆಟ್ ತೆಕ್ಕೊಳ್ಳೋಕ್ಕೆ. ಇಲ್ಲಿ ಟರ್ನ್ ಆಗ್ತಾ ಇದೆ. ಇದು ಫ್ರಂಟು, ಇದು ಆ ಕಡೆಗಿತ್ತು ಅಗಟಿ. ಇವಾಗ ಅಗಟಿಯಿಂದ ಉಲ್ಟಾ ಬರ್ತಾ ಇದೆ, ರೊಟೇಟ್ ಆಗ್ತಾ ಇದೆ, ಟರ್ನ್ ಆಗ್ತಾ ಇದೆ. ನೋಡಿ ನಮ್ಮ ಸೂರ್ಯ ಇಲ್ಲಿ ಬಂದ್ಬಿಟ್ಟ. ರೈಟ್ ಹ್ಯಾಂಡ್ ಸೈಡ್ಗೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಿದೆ. This is not a drill. Repeat, this is not a drill. ನೋಡಿ ಅಗಟಿ ಐಲ್ಯಾಂಡ್ ಈ ಕಡೆಗೆ ಬಂತು. Is that all you got? Let's begin. ಐಪಿಎಲ್ ಮ್ಯಾಚ್ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದೀವಿ ಇಲ್ಲಿ ಕುತ್ಕೊಂಡು. ಶಿಪ್ಪಲ್ಲಿ ನೋಡಿ ಇದೆ. ಈಗ ಝೂಮ್ ಮಾಡ್ತೀನಿ. ಐಪಿಎಲ್ ಮ್ಯಾಚ್ ನೋಡಿಕೊಂಡು ಬೋರ್ ಆದಾಗ ಒಂದಷ್ಟು ಕಾಫಿ ಟೀ ತೊಗೊಳಕ್ಕೆ ಇಲ್ಲಿದೆ. ಅನ್ಲಿಮಿಟೆಡ್ ಬೇಕಾದ್ರೂ ತೊಗೋತಾ ಇರ್ಬೋದು, ಕುಡಿತಾ ಇರ್ಬೋದು ಕಾಫಿ ಟೀ. ಇಲ್ಲಿ ಯಾವಾಗಲೂ ಅವೈಲಬಲ್ ಇರುತ್ತೆ. ಖಾಲಿ ಆಗ್ತಿದ್ದಂಗೆ ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ. ನಾವು ಈಗ 2 ಸರಿ ಆಯಿತು ಕಾಫಿ ಟೀ, ಇನ್ನೂ ತೊಗೋಬೋದು. IPL ವಾಚಿಂಗ್ ಫ್ರಮ್ 11th ಡೆಕ್. ಇನ್ನೂ ಮೇಲೆ ಬಂದ್ವಿ. 10ನೇ ಡೆಕ್ಕಿಂದ 11ನೇ ಡೆಕ್ಗೆ ಬಂದು ಕೂತ್ಕೊಂಡಿಲ್ಲಿ. ಸೂಪರ್ ಆಗಿದೆ ವ್ಯೂ. ಮೇಲಿಂದ ಫುಲ್ ಆಕಾಶದಲ್ಲೇ ನೋಡ್ದಂಗಿದೆ ನಮಗೆ. ನೋಡಿ ಡೈರೆಕ್ಟ್ ಸೂಪರ್. ಸೊ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ಬರೋಣ ಅಂತ ಹೊರಟೆ. ಸೊ ಲಿಫ್ಟಲ್ಲಿ ಇದೇ ಲಿಫ್ಟ್ ಯೂಸ್ ಮಾಡೋದು, ನಾರ್ಮಲ್ ಲಿಫ್ಟ್ ಯೂಸ್ ಮಾಡಲ್ಲ. ಯಾಕಂದ್ರೆ ಅದು ಕವರ್ ಆಗಿಬಿಡುತ್ತೆ. ಈ ಗ್ಲಾಸ್ ಲಿಫ್ಟ್ ಎಂಜಾಯ್ ಮಾಡ್ಬೋದು, ಸಕ್ಕದಾಗಿರುತ್ತೆ ಇದು, ಖುಷಿ ಒಂಥರ. ಸೊ ರೂಮಿಗೆ ಹೋಗುವಾಗ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಅವರು ಲಾಕ್ ಓಪನ್ನಿಗೆ. ಅದು ಎಷ್ಟು ಟಫು ಅಂದರೆ ನೋಡಿ, ಇಲ್ಲಿ 2 ಸರಿ 3 ಸರಿ ಹಾಕ್ತೀನಿ, ಕರೆಕ್ಟಾಗಿ ಹಾಕಲಿಲ್ಲ ಅಂದ್ರೆ ಅದು ಓಪನ್ನೇ ಆಗಲ್ಲ. ಹೆಂಗಪ್ಪ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಫೈನಲಿ ಓಪನ್ ಆಯಿತು. ವಾವ್. ಈಗ ಒಂದು ಶೋ ಇದೆ, ಮ್ಯಾಜಿಕ್ ಶೋ ಟೈಪು, ಅದಕ್ಕೆ ಹೋಗೋಣ ಅಂತ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ. ಅಗೇನ್ ಸೇಮ್ ಲಿಫ್ಟ್, ಅದರಲ್ಲೇ ಹೋಗ್ಬಿಟ್ಟು ನಾವು ಈಗ ಥಿಯೇಟರ್ ಇತ್ತಲ್ವಾ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಇವಾಗ ಸಮ್ ಶೋ ಇಸ್ ದೇರ್ ವೇರ್ ವಿ ವಿಲ್ ಎಂಜಾಯ್ ಆ್ಯಂಡ್ ವಾಚ್ ಇಟ್. Enjoyed a great show by Tejas and we got a photo with him also.
ತಿಂಡಿ ತಿಂದ್ಕೊಂಡು ಈಗ ವಾಪಸ್ಸು ಹೊರಗಡೆ ಬಂದ್ವಿ. ಹೊರಗಡೆ ಡೆಕ್ಕಲ್ಲಿ ನೋಡೋಣ ಅಂತ ಬ್ಯಾಕ್ ಸೈಡು ನೋಡಿದ್ರೆ ಸರ್ಪ್ರೈಸಿಂಗ್ಲಿ ಐ ಕುಡ್ ವಿಟ್ನೆಸ್ ದ ಕ್ಲೀನಿಂಗ್. ಓ ಮೈ ಗಾಡ್, ಎಷ್ಟು ಕಷ್ಟಪ್ಪ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದು. ಇಲ್ಲಿ ನೋಡೇ ಗೊತ್ತಾಗಿದ್ದು, ಅಷ್ಟು ಉದ್ದ ಕಡ್ಡಿ ಹಿಡ್ಕೊಂಡು ಏನು ಶಾಂಪು ನೀರು ಹಾಕಿ ಫುಲ್ಲು ತಿಕ್ಕಿ ತೊಳೆದು ಕ್ಲೀನ್ ಮಾಡ್ತಾರಪ್ಪ. ಗ್ರೇಟ್ ವರ್ಕರ್ಸ್. ಯಾಕಂದ್ರೆ ಗ್ಲಾಸ್ನ ಕ್ಲೀನಾಗಿಡೋದು ಅಂದರೆ ನಮ್ಮನೆ ಇರೋ ಪುಟ್ಟು ಕಿಟಿಗೆ ಗ್ಲಾಸೇ ಕಷ್ಟ ನಾವು ಕ್ಲೀನಾಗಿ ಇಟ್ಕೊಳ್ಳೋದು. ಇನ್ನು ದೊಡ್ಡ ಕ್ರೂಸ್ ಇದು. ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು ಅಬ್ಬಾ. ತುಂಬ ಎಫರ್ಟು, ಬಟ್ ಸಖತ್ ನೀಟಾಗಿಡ್ತಾರೆ. ಗ್ರೇಟ್. ನಾವು ಜಿಮ್ಮೆಲ್ಲ ಏನು ಆಡಲಿಲ್ಲ, ಬಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿದೆ. ಬೆಳಗಾಗೆದ್ದು ಇಲ್ಲಿ ಕ್ಲಾಸಸ್ ಎಲ್ಲ ಇರುತ್ತೆ ಫ್ರೀಯಾಗೆ. ನಾವು 8 ಗಂಟೆ ಒಳಗೆಲ್ಲ ಇಲ್ಲಿ ಬಂದರೆ ಟ್ರೈನರ್ಸ್ ಇರ್ತಾರೆ, ಜಿಮ್ ಟ್ರೈನರ್ಸ್. ಅವ್ರ ಹತ್ರನೇ ನಾವು ಜಿಮ್ ಟ್ರೈನಿಂಗ್ ಎಲ್ಲ ತೊಗೋಬೋದು. ನೋಡಿ ಅಲ್ಲಿಂದ ವ್ಯೂ ಹೆಂಗೆ ಕ್ಲೀನ್ ಮಾಡೋದು ಕಾಣಿಸ್ತಾ ಇದೆ, ಸೂಪರಾಗೆ ಹೋಗ್ತಾ ಇದೆ ಬೋಟು. ಇಲ್ಲಿ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಎಲ್ಲ ಇಟ್ಟಿದ್ದಾರಪ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ. ತುಂಬ ಜನ ಯೂಟಿಲೈಸ್ ಮಾಡ್ಕೊಂತಾರೆ. ನಾವೆಲ್ಲ ಆರಾಮಾಗಿ ಮಲ್ಕೊಂಡು ಸನ್ರೈಸು ನೋಡ್ಕೊಂಡು ತಿಂಡಿ ತಿನ್ಕೊಂಡು ಓಡಾಡೋದ್ರಲ್ಲೇ ಇರ್ತೀವಿ. ಇಲ್ಲಿ ನೋಡಿ ಬಂದು ಮಾಡೋರು, ವರ್ಕೌಟ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಜಾಗ. ಹಾಗೆ ಇಲ್ಲಿ ಟ್ರೈನರ್ಸ್ ಇರ್ತಾರೆ, ಅವರೂ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರನೇ ಇಲ್ಲಿ ಮಾಡ್ಬೋದು. ಟೈಮಿಂಗ್ಸ್ ಎಲ್ಲ ಅಲ್ಲಿ ಬರ್ತಿರ್ತಾರೆ, ಕೊಟ್ಟಿರ್ತಾರೆ. ಏನು ಬೇಕೋ ಯೂಟಿಲೈಸ್ ಮಾಡ್ಕೋಬೋದು. ಬಟ್ ನಾವಂತೂ ಯೂಟಿಲೈಸ್ ಇದು ಮಾಡಲಿಲ್ಲ, ಯಾಕಂದರೆ ನಾವು ಫುಲ್ಲು ಶಿಪ್ ಫುಲ್ ಓಡಾಡೋದ್ರಲ್ಲೇ ಇದ್ವಿ. ನಾವು ಎಂಜಾಯ್ ಮಾಡ್ಕೊಂಡು ಹೊರಗಡೆ ಸಮುದ್ರ ನೋಡಿಕೊಂಡು ಎಲ್ಲ ಮಾಡಿಕೊಂಡು. ನೋಡಿ ನಮ್ಮ ಮನೆಯವರು ಟ್ರೈ ಮಾಡ್ತಾಯಿದ್ದಾರೆ ಎತ್ಬಿಟ್ಟು. ಓ ಸೂಪರ್, ಬೈಸೆಪ್ಸ್ ಎಲ್ಲ ಬಂದ್ಬಿಟ್ಟಿರತ್ತೀಗ. ಹಂಗೆ ಎಲ್ಲ ನೋಡಿಕೊಂಡು ಒಂದು ರೌಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಆಚೆ ಬಂದ್ವಿ. ಆದರೆ ಜಿಮ್ಮಿಗೆ ಅಂತ ಹೇಳಿ ನಾವು ಬರಲಿಲ್ಲ, ಯಾಕಂದ್ರೆ ಹೊರಗಡೆ ಎಂಜಾಯ್ ಮಾಡೋದೇ ನಮಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಂಗಾಗಿ ವಾಪಸ್ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಲಂಚ್ ಟೈಮ್ಗೆ ವಾಪಸ್ ಬಂದ್ವಿ. ಕೂತ್ಕೊಂಡು ನೀರಿನ ಪಕ್ಕನೇ ಆರಾಮಾಗಿ ಊಟ ಮಾಡೋಣ ಅಂತ ಈ ಜಾಗ ಹಿಡ್ಕೊಂಡು ಎಲ್ಲ ನೋಡಿ ತಟ್ಟೆ ತುಂಬ ತುಂಬ್ಕೊಂಬಂದ್ಬಿಟ್ಟಿದ್ದೀವಿ. ಹೋಗೋಗಿ ಎಷ್ಟು ಬೇಕೋ ತೊಗೋತಾ ಇರ್ಬೋದು. ನಮಗಿಲ್ಲಿ ಸೂಪರಾಗಿ ಟೇಸ್ಟಿಯಾಗಿ ಇಷ್ಟ ಆಗಿದ್ದು ಅಂದರೆ ಕಸ್ಟರ್ಡು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಎಂಜಾಯ್ ಆದಮೇಲೆ ವಾಪಸ್ ವ್ಯೂ ಎಲ್ಲ ಡೆಕ್ಕಿಗೆ ಹೋಗೋದು, ಹೊರಗಡೆ ಇಲ್ಲಿ ನಿಂತ್ಕೊಳ್ಳೋದು, ಮಜಾ ಮಾಡೋದು ನೋಡ್ತಾ. ಆಹಾ, ಇದರಷ್ಟು ಸುಖ ಇನ್ಯಾವುದಿರುತ್ತೆ ಹೇಳಿ. ಮನೆ ಒಳಗಿದ್ದು ನಮಗೂ ಬೋರಾಗಿ ಸುತ್ತ ಆಚೆ ಬಂದರೆ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ ಅಂತ ಬೆಂಗಳೂರಲ್ಲಿ ಸಿಕ್ಕಾಕೊಂಬಿಟ್ಟಿರ್ತೀವಿ. ಇಂಥ ಒಳ್ಳೆ ಗಾಳಿ ಕುಡ್ದೇ ಇರಲ್ಲ. ಇಲ್ಲಿ ವೈಫೈ ಬೇರೆ ಇರಲ್ಲ, ಸಿಗ್ನಲ್ ಇರಲ್ಲ, ನೆಟ್ವರ್ಕ್ ಇರಲ್ಲ. ಆಹಾ, ಎಂಥ ಚೆನ್ನಾಗಿರುತ್ತಪ್ಪ ಜೀವನ. ಹಳೆ ಕಾಲಕ್ಕೆ ಹೋಗ್ಬಿಟ್ಟಿದ್ವಿ. ಸಮುದ್ರದ ಮಧ್ಯ ಹಾಯಾಗಿ ನಿಂತ್ಕೊಂಡು ಮಜಾ ಮಾಡೋದ್ರಲ್ಲೇ ಇರುತ್ತೆ. ನಮ್ಮದು ಈ ವೀಡಿಯೋಸ್ ಇಲ್ಲಿ ತೆಕ್ಕೊಳ್ಳೋದು ಬಿಟ್ಟರೆ ಇನ್ನು ಮೊಬೈಲ್ ಯಾವುದಕ್ಕೂ ಯೂಸ್ ಇಲ್ಲ. ನೆಟ್ವರ್ಕ್ ಇರಲ್ಲ, ಅಂದರೆ ವೈಫೈ ಮತ್ತು ಇರಲ್ಲ ಅಷ್ಟೇ. ಫೋನ್ ಕಾಲೆಲ್ಲ ಮಾಡ್ಬೋದು. ಡೆಕ್ಕಲ್ಲಿ ಮೇಲ್ಗಡೆ ಬಂದರೆ ಒಂದು ಇದ್ರ ಹತ್ರ ಸಿಗುತ್ತೆ. ಈ ಏನೋ ಐಲ್ಯಾಂಡ್ಗಳೆಲ್ಲ ಇದ್ದರೆ ಮಧ್ಯದಲ್ಲೆಲ್ಲರೂ ಸಿಗುತ್ತೆ. ಎಮರ್ಜೆನ್ಸಿ ಕಾಲ್ ಅಂದರೆ ಅವ್ರದ್ದು ಇರುತ್ತೆ ಇಲ್ಲಿ, ಕ್ರೂಸ್ನವ್ರದ್ದು, ಅವ್ರದ್ದು ಯೂಸ್ ಮಾಡ್ಬೋದು. ಬಟ್ ನಿಜವಾಗ್ಲೂ ಮೊಬೈಲ್ ನೆಟ್ವರ್ಕ್ ಇಲ್ಲದೇ, ಏನೂ ಇಲ್ಲದೇ ಹಾಯಾಗಿ ಸಮುದ್ರದ ನೀರಲ್ಲಿ ನೋಡ್ತಾ ಮಜಾ ಮಾಡೋದಿದೆಯಲ್ಲ, ಅದಕ್ಕಿಂತ ಎಕ್ಸಲೆಂಟ್ ಇನ್ಯಾವುದೂ ಇಲ್ಲಪ್ಪ. ತುಂಬ ಚೆನ್ನಾಗಿತ್ತು. ಹಾಯಾಗಿ ಕೂತ್ಕೊಂಡು ಸಮುದ್ರ ನೋಡ್ತಾ ಇರ್ಬೋದು. ಊಟ ಆದಮೇಲೆ ಡೆಕ್ 6 ಫುಲ್ಲು ಒಂದು ವಾಕ್ ಆಯಿತು. ಒಂದು ಎಲಿಪ್ಟಿಕಲ್ ಶೇಪು ಇಡೀ ದೋಣಿ ಓಡಾಡಿ ವ್ಯೂಸ್ ಎಲ್ಲ ಮಜಾ ಮಾಡಿಕೊಂಡು ನೋಡಿ ತಿನ್ಬಿಟ್ಟು ಹಂಗೆ ಮಲ್ಗಂಗೂ ಇಲ್ಲ. ಆದರೆ ಫುಲ್ಲು ಒಂದು ರೌಂಡ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗು ಸನ್ಸೆಟ್ಗೆ ವಾಪಸ್ಸು ಡೆಕ್ ನಂಬರ್ 11ಗೆ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಸೇರಿಕೊಂಡಿದ್ದಾರೆ. ಸೊ ಸೂರ್ಯೋದಯ ನೋಡೋಕ್ಕೆ ತುಂಬ ಜನ ಇರ್ತಾರೆ. ಇಡೀ ಡೆಕ್ ಫುಲ್ಲು ಕಂಪ್ಲೀಟಾಗಿ ಅಕ್ವೇರ್ ಆಗಿರುತ್ತೆ. ನಾವು ಇಲ್ಲಿ ಸಂದಿಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ. ಕಾಣುತ್ತೆ, ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ನೋಡಿ ಜನಗಳೆಲ್ಲ ಹಿಂಗೆ ಫುಲ್ಲು ಎಲ್ಲ ವಿಡಿಯೋ ಫೋಟೋ ಮಾಡ್ಕೊಳ್ಳೋದು, ಓಡಾಡೋದು ಸೂಪರಾಗಿದೆ. ಹಂಗೆ ಗಾಳಿ ನೋಡಿ ಹೊಡಿತಾ ಇದೆ, ಹಿಂಗೆ ಜೋರಾಗಿ ಗಾಳಿ ಹೊಡಿತಾ ಇರುತ್ತೆ. ಮಜಾ ಮಾಡಿದ್ವಿ, ಚೆನ್ನಾಗಿತ್ತು. ಇದು ಲಾಸ್ಟ್ ಸನ್ಸೆಟ್ ನಮ್ಮದು. ನಾಳೆ ಬೆಳಗ್ಗೆ ಅಂದರೆ ನಮಗೆ ಬಾಂಬೆಗೆ ರೀಚ್ ಆಗಿಬಿಡುತ್ತೆ. ಬ್ರೇಕ್ಫಾಸ್ಟ್ ಆದ ತಕ್ಷಣ ಅಲ್ಲಿ ಇಳ್ಕೊಂಬಿಡ್ತೀವಿ. ಮುಗೀತು ನಮ್ಮ ಕ್ರೂಸ್ ಟ್ರಿಪ್ಪು. ನೋಡಿ ಬಾಂಬೆ ಹತ್ರಕ್ಕೆ ಹೋಗ್ತಾ ಇದೆ ಆಲ್ರೆಡಿ. ಇದು ಲಾಸ್ಟ್ ನೈಟ್ ಇನ್ ದ ಕ್ರೂಸ್. ಮಜಾ ಮಾಡ್ತಾಯಿದ್ದೀವಿ ನೈಟ್ ಫುಲ್ಲು ಇಲ್ಲಿ. ಇವತ್ತೆಲ್ಲ ಸ್ವಲ್ಪ ಎಲ್ಲ ಜಾಸ್ತಿ ಲೈಟೆಲ್ಲ ಹಾಕಿದ್ದಾರೆ 11th ಡೆಕ್ಕಲ್ಲೂ.
ನಾವು ಸ್ವಿಮ್ಮಿಂಗ್ ಪೂಲ್ ಅಷ್ಟೇನು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗಿನ ಸಂಜೆ ಕ್ರೂಸ್ ಇದರಲ್ಲೇ ಸ್ಪಾನಲ್ಲೇ ಹಾಗೇ ಬ್ಯುಸಿ ಆಗಿಬಿಟ್ವಿ. ಆಮೇಲೆ ನೈಟ್ 7ಗೆ ಕ್ಲೋಸ್ ಆದ್ದರಿಂದ ನಮಗೆ ಸ್ವಿಮ್ಮಿಂಗ್ ಪೂಲು ಜಕ್ಕುಸಿ ಯೂಸ್ ಮಾಡೋಕ್ಕಾಗಲಿಲ್ಲ. ಅದು ಬಿಟ್ಟರೆ ನಾವು ಸಮುದ್ರ ಎಲ್ಲ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಮೊಬೈಲ್ ಇಲ್ಲ, ನೆಟ್ವರ್ಕ್ ಇಲ್ಲ, ತಲೆನೋವಿಲ್ಲ, ನೇಚರ್ ಜೊತೆ ಇರ್ತೀವಿ. ಬಯಾಲಜಿ ಕ್ಲಾಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅದಾಗದೇ ಎಚ್ಚರ ಆಗುತ್ತೆ, ಅಲಾರಮ್ ಬೇಡ, ಏನೂ ಬೇಡ. ಸೊ ಸೂಪರಾಗಿತ್ತು. ಔಟ್ ಆಫ್ ಸಿಟಿ ಅಂತ ಹೇಳಿಬಿಟ್ಟು ಇದೊಂದು ಕ್ರೂಸಲ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಆ್ಯಂಡ್ ಗ್ರೇಟ್. ಲಾಸ್ಟ್ ಡೇ ಕ್ರೂಸಲ್ಲಿ. ಇವತ್ತು 6:30ಇಂದನೇ ತಿಂಡಿ ಇಲ್ಲಿ. ಸೊ ಎಲ್ಲರೂ ತಿಂಡಿ ತಿನ್ನಕ್ಕೆ ಹೋಗಿದ್ದಾರೆ, ಖಾಲಿ ಇದೆ. ಚೇರ್ಸ್ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ, ಕ್ಲೀನ್ ನಡೀತಾ ಇದೆ. ಯಾಕಂದರೆ ನೆಕ್ಸ್ಟು ಬಾಂಬೆಯಿಂದ ಹತ್ತವರಿಗೆ ಎಲ್ಲ ಆಲ್ರೆಡಿ ರೆಡಿ ಇರಬೇಕು. ಅದಕ್ಕೆ ಬಾಂಬೆ ಹತ್ರಕ್ಕೆ ಹೋಗ್ತಾ ವ್ಯೂ. ಸೊ ಲಾಸ್ಟ್ ಸನ್ರೈಸ್ ಇನ್ ಕ್ರೂಸ್, ಮುಂಬೈ ಸನ್ರೈಸ್. ಇದನ್ನು ತೆಕ್ಕೊಳ್ಳೋಣ ಅಂತ ಡೆಕ್ 11ಗೆ ಬಂದೆ. ಎಂಡ್ ಆಗೋಗ್ತಾ ಇದೆ ಟ್ರಿಪ್ಪು ಅನ್ನೋದು ಬೇಜಾರು ಒಂದು ಕಡೆ. ಇನ್ನೊಂದು ಕಡೆ ಹೋಗಿ ವಿ ಹ್ಯಾವ್ ಟು ಅರ್ನ್ ಮನಿ ಫಾರ್ ನೆಕ್ಸ್ಟ್ ಟ್ರಿಪ್ಸ್. ಇನ್ನೊಂದಷ್ಟು ಕ್ರೂಸಲ್ಲಿ ಇನ್ನೊಂದಷ್ಟು ಇದೇ ಥರ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾವೆಲ್ಲರೂ ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು, ಅದನ್ನು ಹೀಗೆ ಮಜಾನೂ ಮಾಡಬೇಕು. ಅದಕ್ಕೋಸ್ಕರ ಈ ಟ್ರಿಪ್ ಲಾಸ್ಟ್ ಆಗ್ತಿದೆ ಅಷ್ಟೇ. ನೆಕ್ಸ್ಟ್ ಟ್ರಿಪ್ ಇನ್ನೊಂದು ಸರ್ತಿ ಸಿಗುತ್ತೆ. ಸನ್ರೈಸ್ ಬಾಂಬೆದು ಎಷ್ಟು ಚೆನ್ನಾಗಿದೆ ಅಲ್ಲ, ಖುಷಿಯಾಯಿತು ನೋಡಿಬಿಟ್ಟು. ವಿ ಎಂಜಾಯ್ಡ್ ದ ಹೋಲ್ ಟ್ರಿಪ್ ಎ ಲಾಟ್. ಸಿಟಿಗಳಲ್ಲಿ ಸನ್ರೈಸ್ ಸನ್ಸೆಟ್ಟು ನೋಡಲಿಕ್ಕಾಗಲ್ಲ, ಯಾಕಂದರೆ ಎಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಎತ್ತೆತ್ರ, ಇನ್ನೊಂದು ಧೂಳು. ಇಲ್ಲಿ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ, ಸೂಪರಾಗಿತ್ತು. ಅದು ಹಾರ್ನ್ ಮಾಡಿದಾಗ ಪೋರ್ಟಲ್ಲಿ ಪಾರ್ಕಿಂಗ್ ಆಗ್ತಿದೆ ಅಥವಾ ಡಿಪಾರ್ಟ್ ಆಗ್ತಿದೆ ಅಂತ ಹೇಳಿ ಸಿಗ್ನಲ್ಗೋಸ್ಕರ ಅದು ಹಾರನ್ನು. ಈಗ ಅದು ಪೋರ್ಟಲ್ಲಿ ಪಾರ್ಕಿಂಗ್ ಮಾಡಬೇಕು, ಬಟ್ ಇಷ್ಟು ದೊಡ್ಡ ಶಿಪ್ಪು ಅದಾಗದೇ ರೊಟೇಟ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಬಾಕಿ ಸಣ್ಣ ಸಣ್ಣ ಶಿಪ್ಗಳು ಬರ್ತವೆ. ಹಾಗೆ ಇಲ್ಲಿ ಮಿಲ್ಟ್ರಿ ಆ್ಯಂಡ್ ಪೊಲೀಸ್ದು ಎಲ್ಲ ಇರುತ್ತೆ, ಅವರು ಎಲ್ಲ ಬಂದು ಚೆಕ್ ಮಾಡ್ತಾರೆ. ಫಸ್ಟು ಚೆಕ್ಕಿಂಗ್ ಎಲ್ಲ ಮಾಡಿ ಕನ್ಫರ್ಮೇಷನ್ ತೊಗೊಂಡೆಲ್ಲ ಆದಮೇಲೆ ಸಣ್ಣ ಸಣ್ಣದು ಕೆಲವು ಶಿಪ್ಗಳನ್ನು ಕಳಿಸ್ತಾರೆ. ಸೊ ಅದಕ್ಕೆ ಹೇಳೋದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಸೊ ಚಿಕ್ಕ ಶಿಪ್ಪೇ ಇದನ್ನು ತಳ್ಳಬೇಕು. ತಳ್ತಾ ಇದೆ ಇವಾಗ. ಆ ದೋಣಿನೇ ತಳ್ಳಬೇಕು. ಇದು ನಿಂತೋಗಿದೆ, ಅದು ತಳ್ತಾ ಇದೆ ಅಷ್ಟೇ. ಇನ್ನೊಂದು ಓಕೆ, ಮೂವ್ ಆಗ್ತಾ ಇದೆ ಶಿಪ್ಪು ಪೋರ್ಟ್ ಹತ್ರಕ್ಕೆ. ನಾವಿಲ್ಲಿ ತಿಂಡಿ ತೊಗೊಂಡಿದ್ದೀವಿ. ಇಡ್ಲಿ, ಸಾಂಬಾರು, ಚಟ್ನಿ, ವಡ, ಅದೇನೋ ಬೇಸನ್ ಚಿಲ್ಕ ಅಂತೆ, ಬೇಸನ್ ದೋಸೆ ಇತ್ತು, ತೊಗೊಂಡಿದ್ದೀವಿ. ಏನು ಸೌಂಡ್ ಬರ್ತಾ ಇದೆ. ತಿಂಡಿ ಆದಮೇಲೆ ಹ್ಯಾಂಡ್ ವಾಶು ಆಟೋಮೆಟಿಕ್ ಇದೆ, ನನಗೆ ಹಿಡಿದ್ರೆ ಬರುತ್ತೆ, ನಿಂತೋಗುತ್ತೆ. ಕ್ರೂಸಲ್ಲಿ ಬರೋರು ಪಾರ್ಕಿಂಗ್ ಹಿಂಗೆ ಮಾಡೋದು ಮತ್ತು ಪೋರ್ಟಿಂದ ಹೆಂಗೆ ತೆಗಿತಾರೆ ಎರಡನ್ನ ಮಿಸ್ ಮಾಡಬೇಡಿ. ಡೆಕ್ ನಂಬರ್ 6 ಅಥವಾ ಡೆಕ್ 11, 10 ಎಲ್ಲಿಂದ ವ್ಯೂ ಕಾಣುತ್ತೆ ದಯವಿಟ್ಟು ಬಂದು ನಿಂತ್ಕೊಂಡು ನೋಡಿ, ಅದು ತುಂಬ ಮಜಾ ಬರುತ್ತೆ ಆಯಿತಾ. ಈ ಥರ ನಾವು ನೋಡೇ ಇರೋದಿಲ್ಲ, ಇಷ್ಟು ದೊಡ್ಡ ಶಿಪ್ಪನ್ನ ಹೆಂಗೆ ಪಾರ್ಕಿಂಗ್ ಮಾಡ್ತಾರೆ ಅನ್ನೋದು ನೋಡಿ. ಎಷ್ಟೊಂದು ಜನ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ನಾವು ಕ್ರೂಸ್ಗೆ ತುಂಬ ಕಾಸ್ಟ್ಲಿ ಅಪ್ಪ, ಇಷ್ಟೊಂದು ದುಡ್ಡ ಹಾಗೆ ಹೀಗೆ ಅಂತೀವಿ. ಇದ್ರ ಸೈಜಿಗೆ ಮೇಂಟೆನೆನ್ಸ್ಗೆ ಅಷ್ಟು ಕಾಸ್ಟ್ ಆಗೇ ಆಗುತ್ತೆ. ಓಕೆ, ಆ್ಯಕ್ಚುಲಿ ವರ್ತ್ ಇಟ್. ನಾನು ನಿಜ ಖುಷಿ ಪಡ್ತೀನಿ. ಇಷ್ಟೊಂದು ಜನಕ್ಕೆ ಸಂಬಳ ಕೊಡಬೇಕು, ಇಷ್ಟೊಂದು ಕ್ಲೀನ್ ಮಾಡಬೇಕು, ಎಷ್ಟೊಂದಿದೆ ಮೇಂಟೆನೆನ್ಸ್ ಖರ್ಚು. ಇಟ್ಸ್ ನಾಟ್ ಈಸಿ. ಸೊ ಹ್ಯಾಟ್ಸ್ ಆಫ್ ಟು ದ ಕ್ರೂಸ್ ಪೀಪಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಿದ್ದಾರೆ. ಈ ಒಂದು ವ್ಯೂನ ಯಾರೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಬಂದೆಲ್ಲರೂ ಎಲ್ಲಿ ವ್ಯೂ ಕಾಣುತ್ತೆ ಅಲ್ಲಿ ನಿಂತ್ಕೊಂಡು ಪ್ಲೀಸ್ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಇದನ್ನು ಮಿಸ್ ಮಾಡ್ಕೋಬೇಡಿ. ಹೆಂಗೆ ಅದನ್ನು ತಂದು ಹಾಕ್ತಾರೆ, ಹೆಂಗಿರುತ್ತೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ವರ್ಕರ್ಸ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ನಾವು ಅದಕ್ಕೋಸ್ಕರ ಅಂತಲೇ ತಿಂಡಿ ಬೇಗ ತಿಂದು ಓಡಿ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ನನಗೆ ತುಂಬ ಇಷ್ಟ ಇದು.
ಈ ಥರ ಎಲ್ಲ ನೋಡಲಿಕ್ಕೆ, ಈ ಥರ ಎಂಜಾಯ್ ಮಾಡೋದಕ್ಕೆ. ಅದು ಒಂದು ಎಂಜಾಯ್ಮೆಂಟು, ಇದು ಇನ್ನೊಂದು ಥರ ಎಂಜಾಯ್ಮೆಂಟು. ನೋಡಿ ಹೇಗೆ ಅದನ್ನು ಬ್ರಿಡ್ಜನ್ನು ಎತ್ತಿ ಹೇಗಿಡ್ತಾರೆ ಅನ್ನೋದು. ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ದ ವರ್ಕರ್ಸ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಚೂರೂ ಎಡವಟ್ಟಾಗಬಾರ್ದು. ಎಡವಟ್ಟಾಗಿ ಏನಾದ್ರು ಬಿತ್ತು ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಕೆಳಗಡೆ ಇರೋರಿಗೆ. ಎಷ್ಟು ಜೋಪಾನಾಗಿ ಮಾಡಬೇಕು ಈ ಕೆಲಸಗಳನ್ನು ಅಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗ್ರೇಟ್, ರಿಯಲಿ ಗ್ರೇಟ್. ಈ ವ್ಯೂನ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ, ಹೋಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಂದಾಗ ಯಾರೂ ಇರಲಿಲ್ಲ, ವಿಡಿಯೋ ಮಾಡಿದ್ದೆ. ಈಗ ಇನ್ನೊಂದು ವಿಡಿಯೋ ಹೋಗುವಾಗ ಜನ ಇದ್ದಾರೆ. ಸಖತ್ ಲುಕ್ ಇದೆ ಇದು. ಗ್ಲಾಸ್ ಲಿಫ್ಟ್ ಈ ಕಡೆ. ಇದು ಗ್ಲಾಸ್ ಲಿಫ್ಟು ನೋಡಿ, ಅಲ್ಲಿಂದ ಬರ್ತಾ ಇದ್ದಾರೆ. ಎಸ್, ನಮಗೆ ವೆಯ್ಟಿಂಗ್ ಥಿಯೇಟ್ರಲ್ಲೇ ಕೂರಿಸಿದ್ದಾರೆ. ಇದೇ ಥಿಯೇಟ್ರ್ ನಾವು ನೋಡಿದ್ದು, ಬಟ್ ರೆಕಾರ್ಡಿಂಗ್ ಇರಲಿಲ್ಲ, ಪರ್ಮಿಷನ್ನು. ಸೊ ಏನೇನು ಪ್ರೋಗ್ರಾಮ್ ನೋಡಿದ್ವಿ, ರೆಕಾರ್ಡ್ ಮಾಡಿಲ್ಲ. ಓಕೆ, ಬಟ್ ಇಲ್ಲಿ ಇವಾಗ ವೆಯ್ಟಿಂಗ್ ಕೂತಿದ್ದೀವಿ ಡಿಪಾರ್ಚರಿಗೆ. ಬಿಡ್ತಾರ ಆಮೇಲೆ ಡೆಕ್ ವೈಸು. ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿದೆ.